ಹಾಯ್ ಸ್ನೇಹಿತರೆ, ನಾನು ಶಶಿಕುಮಾರ್ ಪ್ಲಸ್ ಅಕಾಡೆಮಿಯಿಂದ. ಪ್ಲಸ್ ಅಕಾಡೆಮಿಯಿಂದ ಆಫ್ಲೈನ್ GS ಮಾಕ್ ಟೆಸ್ಟನ್ನು KAS ಮತ್ತು PSI ಅಭ್ಯರ್ಥಿಗಳಿಗೆ ಮಾಡಲಾಗ್ತಾ ಇದೆ. ಎಲ್ಲಪ್ಪ ಅಂದರೆ ಬಸವೇಶ್ವರ PU ಡಿಗ್ರಿ ಮಹಾವಿದ್ಯಾಲಯ, 14ನೇ ಮುಖ್ಯ ರಸ್ತೆ, ವಿಜಯನಗರ, ಬೆಂಗಳೂರು, ನಿಯರ್ ಮೆಟ್ರೋ ಸ್ಟೇಷನ್, ಬಿಹ್ಯಾಂಡ್ ಕೋದಂಡರಾಮಸ್ವಾಮಿ ದೇವಸ್ಥಾನ. ಪ್ರತಿ ಭಾನುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಪರೀಕ್ಷೆ ಇರುತ್ತೆ. ನೀವು ಕೂಡ ಮಾಕ್ ಟೆಸ್ಟನ್ನು ತಗೋಬೋದು, ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಕ್ಕಪ್ಪ ಸಂಬಂಧಪಟ್ಟಿದೆ ಸಿನಾಪ್ಸಿಸ್. 2ನೇ GS ಟೆಸ್ಟ್ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ 26 ಕ್ವಶನ್ನಿಂದ 50 ಕ್ವಶನ್ಸ್ ಅಂದರೆ 26ರಿಂದ 50 ಕ್ವಶನ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸನ್ನು ಮಾಡಲಾಗ್ತಾ ಇದೆ. ನೀವು ಕೂಡ ನೋಡಿ. ಓಕೆ, ಈ ಒಂದು ಮೊದಲನೇ ಕ್ವಶನ್ ನೋಡೋಣ. ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ವಿಚ್ ಆ್ಯಕ್ಟ್ ಇನ್ 2009? ಅಂದರೆ 2009ರಲ್ಲಿ ಪ್ರಾಧಿಕಾರ ಯಾವುದಪ್ಪ ಅಂದರೆ ರಾಷ್ಟ್ರೀಯ ಗಂಗಾ ನದಿ ಬಯಲು ಪ್ರಾಧಿಕಾರ ರಚನೆಯಾಗಿದೆ. ಅದು ಯಾವ ಕಾಯ್ದೆಯ ಅಡಿಯಲ್ಲಿ ಅಂತ ಈ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂದರೆ ಪರಿಸರ ರಕ್ಷಣಾ ಕಾಯ್ದೆ 1986ರ ಅಡಿಯಲ್ಲಿ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿಯನ್ನು 2009ರಲ್ಲಿ ರಚನೆ ಮಾಡಲಾಯಿತು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂಥ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈ ಒಂದು ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿಯ ಒಂದು ಚೇರ್ಮನ್ ಯಾರಪ್ಪ ಆಗಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಪ್ರಧಾನಮಂತ್ರಿಯವರಾಗಿರ್ತಾರೆ. ಇದು ಮೊದಲು ಯಾವ ಒಂದು ಇಲಾಖೆಯ ಅಡಿಯಲ್ಲಿ ಅಂದರೆ ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಿತ್ತಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂದರೆ ಪರಿಸರ ಖಾತೆ ಏನಿದೆ, ಪರಿಸರ ಸಚಿವಾಲಯ ಏನಿದೆ ಅದರ ಅಡಿಯಲ್ಲಿ ಇದು ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ಅಂದರೆ 2014ರಲ್ಲಿ ಇದು ಯಾವ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಹೋಗಿದೆಯಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂದರೆ ಸಚಿವಾಲಯ, ಯಾವುದು ಜಲಶಕ್ತಿ ಸಚಿವಾಲಯ ಅಂಡರಲ್ಲಿ ಈ ಒಂದು ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಕೆಲಸ ಮಾಡ್ತಾ ಇದೆ. ಆದರೆ ಇದರ ಹೆಸರನ್ನು ಕೂಡ ಚೇಂಜ್ ಮಾಡಲಾಯಿತು. 2016ರಲ್ಲಿ ಇದರ ಹೆಸರನ್ನು ನ್ಯಾಷನಲ್ ಗಂಗಾ ಕೌನ್ಸಿಲ್ NGC 2016ರಲ್ಲಿ ನ್ಯಾಷನಲ್ ಗಂಗಾ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಇದರ ಹೆಸರನ್ನು ಚೇಂಜ್ ಮಾಡಲಾಯಿತು. ಹಾಗಾದರೆ ಇದು ಯಾವ ಕೆಲಸ ಮಾಡ್ತಾ ಇದೆಯಪ್ಪ ಅಂದರೆ ಗಂಗಾ ನದಿಯನ್ನು ಕ್ಲೀನ್ ಮಾಡೋದು, ಸ್ವಚ್ಛತೆ ಮಾಡೋದು, ಅದರಲ್ಲಿ ಮಾಲಿನ್ಯ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು, ಅದಾದಮೇಲೆ ಜನರಿಗೆ ಜಾಗೃತಿಯನ್ನು ಮೂಡಿಸಕ್ಕಂಥದ್ದು, ಏನು ಗಂಗಾ ನದಿ ಬಯಲಿನಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಜನರಿಗೆ ಅವರಿಗೆ ಒಂದು ತಿಳುವಳಿಕೆಯನ್ನು ತಿಳಿಸ್ತಕ್ಕಂಥದ್ದು, ಯಾವುದೇ ಕೈಗಾರಿಕೆಗಳಿಂದ ಮಲಿನ ಪದಾರ್ಥಗಳು ಅಥವಾ ಮಲಿನಯುಕ್ತ ನೀರು ಗಂಗಾ ನದಿಗೆ ಸೇರಿದಂತೆ ತಡೆ ಹಿಡಿಯುವಂಥ ಕೆಲಸನ ಮತ್ತು ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಕಾನೂನನ್ನು ರಚನೆ ಮಾಡ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳನ್ನು ಏನು ನ್ಯಾಷನಲ್ ಗಂಗಾ ಕೌನ್ಸಿಲ್ ಮಾಡ್ತಾ ಇದೆ. ಇದರ ಅಂಡರಲ್ಲಿ ಇದನ್ನು ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ ನ್ಯಾಷನಲ್ ಮಿಷನ್ ಆನ್ ಕ್ಲೀನ್ ಗಂಗಾ 2016 ಅಂದರೆ ನ್ಯಾಷನಲ್ ಮಿಷನ್ ಆನ್ ಕ್ಲೀನ್ ಗಂಗಾ ಆ ಒಂದು ಕಾರ್ಯಕ್ರಮ ಈ ಒಂದು ನ್ಯಾಷನಲ್ ಗಂಗಾ ಕೌನ್ಸಿಲ್ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಯಾವುದಪ್ಪ ಅಂದರೆ ನ್ಯಾಷನಲ್ ಮಿಷನ್ ಆನ್ ಕ್ಲೀನ್ ಗಂಗಾ 2016 ಅಲ್ಲಿ ಏನು ರಚನೆಯಾಗಿದೆ ಅದು. ಅದಾದಮೇಲೆ ನಮಾಮಿ ಗಂಗಾ ಪ್ರೋಗ್ರಾಮ್ ಅಂತಲೇ ಇದೆ. ಅದು ಏನಪ್ಪ ಅಂದರೆ ಆ ಒಂದು ನಮಾಮಿ ಗಂಗಾ ಪ್ರೋಗ್ರಾಮಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತೆ. ಅಂದರೆ ಗಂಗಾ ನದಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ಪ್ರೋಗ್ರಾಮ್ಸು ಏನು ಟಾರ್ಗೆಟ್ಸ್ ಇರುತ್ತೆ, ಏನು ಗಂಗಾ ನದಿಯ ಸ್ವಚ್ಛತೆ ಮಾಡಬೇಕು ಅಂತ ಇದೆ, ಆ ಎಲ್ಲ ಕಾರ್ಯಕ್ರಮಗಳು ನಮಾಮಿ ಗಂಗಾ ಪ್ರೋಗ್ರಾಮ್ ಅಂಡರಲ್ಲಿ ಬರುತ್ತೆ. ಇದನ್ನು ಅಂಬ್ರೆಲಾ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಇದಾದಮೇಲೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈಸ್ ಡ್ಯಾಶ್ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಾಗಿದೆ? ಅದು ಸ್ಟ್ಯಾಟ್ಯೂಟರಿ ಬಾಡಿನ, ಕಾನ್ಸ್ಟಿಟ್ಯೂಷನಲ್ ಬಾಡಿನ, ರೆಗ್ಯುಲೇಟರಿ ಬಾಡಿನ, ಅದರ ಸೂಪರ್ವೈಸರಿ ಬಾಡಿನ? ಹಾಗಾದರೆ ಇದು ಯಾವ ಬಾಡಿ? ಇದು ಶಾಸನಬದ್ಧ ಸಂಸ್ಥೆ ಅಂದರೆ ಸ್ಟ್ಯಾಟ್ಯೂಟರಿ ಬಾಡಿ. ಯಾಕೆ ಇದು ಸ್ಟ್ಯಾಟ್ಯೂಟರಿ ಬಾಡಿ ಅಂದರೆ ಇದು ಕಾಯ್ದೆಯ ಮುಖಾಂತರ ಇದು ರಚನೆಯಾಗಿದೆ. ಯಾವ ಕಾಯ್ದೆ? 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್. ಓಕೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ 2010ರ ಅಡಿಯಲ್ಲಿ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಚನೆ ಆಗಿದೆ. ಇದು ಏನನ್ನು ಕೆಲಸ ಮಾಡುತ್ತೆ ಮತ್ತು ಇದಕ್ಕಿಂತ ಮುಂಚೆ ಯಾವುದಾದ್ರೂ ಸಂಸ್ಥೆ ಇತ್ತಾ? ಎನ್ವಿರಾನ್ಮೆಂಟ್ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದು ಏನು ಕೆಲಸ ಮಾಡುತ್ತೆ? ಎನ್ವಿರಾನ್ಮೆಂಟಲ್ ಡಿಸ್ಪ್ಯೂಟ್ಸನ್ನು ರಿಸಾಲ್ವ್ ಮಾಡುತ್ತೆ. ಅಂದರೆ ಯಾವುದೇ ದೂರುಗಳು, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೂರುಗಳನ್ನು ಇದು ವಿಲೇವಾರಿ ಮಾಡುತ್ತೆ. ಹಾಗಾದ್ರೆ ಇದರ ಕೆಲಸವನ್ನು ಮೊದಲು ಯಾವುದಾದ್ರೂ ಮಾಡ್ತಾ ಇತ್ತಾ ಅಂದರೆ ಇದಕ್ಕಿಂತ ಅಂದರೆ 2010ಕ್ಕಿಂತ ಮೊದಲು
ನ್ಯಾಷನಲ್ ಎನ್ವಿರಾನ್ಮೆಂಟ್ ಅಪಿಲೇಟ್ ಟ್ರಿಬ್ಯುನಲ್ ಇತ್ತು, ಆದರೆ 2010ರಲ್ಲಿ ಇನ್ನೂ ಜಾಸ್ತಿ ಅಧಿಕಾರವನ್ನು ಕೊಟ್ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ನೇಮಕ ಮಾಡಲಾಗುತ್ತೆ. ಹಾಗಾದರೆ ಎಲ್ಲೆಲ್ಲಿ ಇದು ಪೀಠಗಳನ್ನು ಸ್ಥಾಪಿಸ್ಕೊಂಡಿದೆಯಪ್ಪ ಅಂದರೆ ನ್ಯೂ ಡೆಲ್ಲಿ ಇದೆ, ಕೋಲ್ಕತ್ತಾ ಇದೆ, ಚೆನ್ನೈ ಇದೆ, ಭೋಪಾಲ್ ಮತ್ತು ಪುಣೆಯಲ್ಲಿ ಈ ಒಂದು ಪೀಠಗಳನ್ನು, ಹಸಿರು ಪೀಠಗಳನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಮಾಡಿದೆ, ರಚನೆ ಮಾಡಿದೆ. ಅಂದರೆ ವಲಯವಾರು ಇದೇನು ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಔಟ್ ಆಫ್ 5 ಆರಿಜನ್ಸ್ ವಿಚ್ ಈಸ್ ದ ಟಾಪ್ ಮೋಸ್ಟ್ ಆರಿಜನ್ ಆಫ್ ಸಾಯಿಲ್ ಪ್ರೊಫೈಲ್. ಮಣ್ಣಿನ ಪ್ರೊಫೈಲ್ನ 5 ಹಂತ ಅಥವಾ ಪದರಗಳಲ್ಲಿ ಅತ್ಯಂತ ಮೇಲಿನ ಹಂತ ಯಾವುದು ಅಥವಾ ಪದರ ಯಾವುದಪ್ಪ ಅಂದರೆ ಅದು ಓ, ಅಂದರೆ ಡಿ ಆಪ್ಷನ್ ಓ ಅಂತ ಅದಕ್ಕೆ ಹೆಸರನ್ನು ನೀಡಲಾಗಿದೆ. ಹಾಗಾದರೆ ಏನು ಸಾಯಿಲ್ ಪ್ರೊಫೈಲ್ ಅಂದರೆ ಮುಂದಿನ ಸ್ಲೈಡಲ್ಲಿ ನೋಡೋಣ. ಇಲ್ಲಿ ಸಾಯಿಲ್ ಪ್ರೊಫೈಲ್ ಡಯಾಗ್ರಾಮ್ನ ನೀವು ನೋಡ್ತಾ ಇದ್ದೀರಾ. ಅತ್ಯಂತ ಮೇಲ್ಪದರ ಅಥವಾ ಅತ್ಯಂತ ಮೇಲಿನ ಒಂದು ಲೇಯರನ್ನು ನಾವು ಓ ಅಂತ ಕರಿತೀವಿ. ಅಲ್ಲಿ ಹ್ಯೂಮಸ್ ಮತ್ತು ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್ ಅಂದರೆ ಸಾವಯವ ವಸ್ತುಗಳು ಅಥವಾ ಅತ್ಯಂತ ಹೆಚ್ಚು ಪೋಷಕಾಂಶ ಇದೆ, ಅತ್ಯಂತ ಗೊಬ್ಬರ ಎಲ್ಲ ಸಿಗೋದು ಎಲ್ಲಿ ಅಂತ ಮೇಲ್ಪದರದಲ್ಲಿ. ಯಾಕಪ್ಪ ಅಂದರೆ ಮೇಲ್ಪದ ಅತ್ಯಂತ ಕಣಗಳು, ಮಣ್ಣಿನ ಕಣಗಳು ತುಂಬ ಲವಣಯುಕ್ತ, ಅಂದರೆ ಅದು ತುಂಬ ಪೋಷಕಾಂಶ ಭರಿತವಾಗಿರುತ್ತೆ. ಅಂದರೆ ಅತ್ಯಂತ ಹೆಚ್ಚು ಪೋಷಕಾಂಶಗಳನ್ನು ಯಾವುದಂದರೆ ಮಣ್ಣಿನ ಮೇಲ್ಪದರ ಪಡೆಯುತ್ತೆ. ಅದಕ್ಕಿಂತ ಕೆಳಪದರವನ್ನು ನಾವು ಎ ಅಂತ ಕರಿತೀವಿ, ಅದನ್ನು ಟಾಪ್ ಸಾಯಿಲ್ ಅಂತಲೂ ಕರಿತೀವಿ. ಅದಾದಮೇಲೆ ಬಿ ಅಂತ ಇರುತ್ತೆ, ಸಬ್ ಸಾಯಿಲ್. ಅದಾದಮೇಲೆ ಸಿ, ಅದಾದಮೇಲೆ ಆರ್. ಸೊ ನೀವು ನೋಡ್ಬೋದು ಕಲ್ಲುಗಳಿದೆ, ಆರಲ್ಲಿ ಕಲ್ಲುಗಳಿದೆ. ಅದಕ್ಕಿಂತ ಸ್ವಲ್ಪ ನೋಡ್ರಿ ಪೇರೆಂಟ್ ಮೆಟೀರಿಯಲ್, ಅಂದರೆ ಕಲ್ಲುಗಳು ಸ್ವಲ್ಪ ಪುಡಿಯಾಗಿರ್ತಕ್ಕಂಥದ್ದು, ಆದರೂ ಕೂಡ ಸ್ವಲ್ಪ ಕಲ್ಲಿದೆ. ಓಕೆ, ಅದು ಸೀನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗಿದೆ, ಅಂದರೆ ಕಲ್ಲುಗಳು ಏನಾಗಿದೆ, ಕ್ರಮೇಣವಾಗಿ ಮಣ್ಣಿನ ಕಣಗಳಾಗಿ ರೂಪಾಂತರವಾಗಿದೆ. ಅದರಿಂದ ನೋಡಿ ಮೇಲ್ಗಡೆ ಒಂದು ಸಸ್ಯ ಏನಿದೆ ಅದು ಬೇರುಗಳನ್ನು ಎಷ್ಟು ಹಂತಕ್ಕಾರ ಹೋಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಂದರೆ ಎ ಬಿ ಅಲ್ಲಿವರೆಗೂ ಕೂಡ ಒಂದು ಸಸ್ಯದ ಒಂದು ಬೇರುಗಳು ತಲುಪಿದೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಈಗ ಮಣ್ಣಿನ ರಚನೆ ಯಾವ ರೀತಿಯಾಗಿದೆ ಹಾಗೂ ಮಣ್ಣಿನ ಫಲವತ್ತತೆ ನಾವು ಯಾವ ಒಂದು ಸಾಯಿಲ್ ಇದರಲ್ಲಿ ನೋಡ್ಬೋದು. ಅಂದರೆ ಯಾವ ಟಾಪ್ ಸಾಯಿಲ ಅಥವಾ ಅದನ್ನು ಪ್ರೊಫೈಲ್ ಆಗಿ ಅಥವಾ ಒಂದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ತೋರಿಸಿದ್ದಾರೆ. ಓಕೆ, ಇನ್ನು ಮುಂದಿಂದು ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮ್ಯಾಕ್ರೋ ನ್ಯೂಟ್ರಿಯೆಂಟ್. ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದರೆ ನ್ಯೂಟ್ರಿಯೆಂಟ್ಗಳಲ್ಲಿ 2 ವಿಧ, ಅಂದರೆ ಎರಡನ್ನ ನಾವು ನೋಡ್ತೀವಿ. ಯಾಕಂದರೆ ದೇಹಕ್ಕೆ ನಮಗೆ ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ನಾವಾಗಿರ್ಬೋದು, ನಮಗೆ ನ್ಯೂಟ್ರಿಯೆಂಟ್ಸ್ ತುಂಬ ಮುಖ್ಯ. ನ್ಯೂಟ್ರಿಯೆಂಟ್ಸ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ ಕರಿತೀವಿ. ಮ್ಯಾಕ್ರೋ ಅಂದರೆ ಏನು, ನಮ್ಮ ದೇಹಕ್ಕೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು. ಹಾಗಾದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾ? ಹೌದು, ಅದು ಬೇಕು. ಅದು ಎಷ್ಟು? ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ಬೇಕು ಯಾವುದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಆದರೆ ಅದು ಬೇಕೇ ಬೇಕು, ಅದು ಇಲ್ಲ ಅಂದರೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ದಿನನಿತ್ಯದ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ, ಆ ಶಕ್ತಿಯನ್ನು ಯಾವ್ದು ಕೊಡುತ್ತೆ, ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ. ಆದರೆ ನಾವು ಹೆಲ್ದಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ಯಾವ್ದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನೋಡೋಣ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನೋಡೋಣ. ಆದರೆ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದರೆ, ಯಾವುದು ಮ್ಯಾಕ್ರೋ ಪೋಷಕಾಂಶವಾಗಿಲ್ಲ, ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಲ್ಲ ಅಂದರೆ ಅದು ಜಿಂಕ್. ಹಾಗಾದರೆ ಉಳಿದಿರೋವು ಯಾವುವು, ಕ್ಯಾಲ್ಶಿಯಂ, ಸಲ್ಫರ್ ಮತ್ತು ಮೆಗ್ನೀಷಿಯಂ, ಇವು ಮ್ಯಾಕ್ರೋ ಪೋಷಕಾಂಶಗಳು. ಹಾಗಾದರೆ ಜಿಂಕ್ ಏನು, ಮೈಕ್ರೋ ಪೋಷಕಾಂಶಗಳು, ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಹಾಗಾದರೆ ಫಸ್ಟ್ ನಾವು ಯಾವ್ದು ನೋಡೋಣಪ್ಪ ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನೋಡೋಣ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಯಾವಪ್ಪ ಅಂದರೆ ಕ್ಯಾಲ್ಶಿಯಂ, ಸಲ್ಫರ್, ಮೆಗ್ನೀಷಿಯಂ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಪೊಟ್ಯಾಷಿಯಂ ಮತ್ತು ಹೈಡ್ರೋಜನ್. ಓಕೆ, ಇವೆಲ್ಲವೂ ಕೂಡ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಹಾಗಾದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದಪ್ಪ ಅಂದರೆ ಜಿಂಕ್, ಬೋರಾನ್, ಮ್ಯಾಂಗನೀಸ್, ಐರನ್, ಕಾಪರ್, ಕ್ಲೋರಿನ್ ಮತ್ತು ಮಾಲಿಬ್ಡೆನ್ ಅಂತೇಳ್ಬಿಟ್ಟು, ಅಂದರೆ ಮಾಲಿಬ್ಡೆನಮ್ ಅಂತೇಳ್ಬಿಟ್ಟು ಅದು ಇವೆಲ್ಲವೂ ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಾಬಿ ಕ್ರಾಪ್. ಈ ಕ್ರಾಪ್ಗಳಲ್ಲಿ ಮೂರು ವಿಧ ಬರುತ್ತೆ, ಅಂದರೆ 3 ಸೀಸನ್. ಯಾವುದು, ಖಾರಿಫ್, ರಾಬಿ ಮತ್ತು ಜಾಯ್ಡ್ ಅಂತ ಹೇಳ್ಬಿಟ್ಟು ಈ 3 ಒಂದು ಸೀಸನಲ್ಲಿ, ಅಂದರೆ 3
ಕ್ರಾಪ್ ಅಂದರೆ ರಾಬಿ ಕ್ರಾಪು, ಖಾರಿಫ್ ಕ್ರಾಪು ಮತ್ತು ಜಾಯ್ಡ್ ಕ್ರಾಪ್ ಅಂತ ಕರಿತೀವಿ. ಅಂದರೆ ಯಾವ್ಯಾವ ಬರ್ತದೆ ಅಂತ ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಆದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಫಸ್ಟ್ ನೋಡೋಣ, ಈ ಕೆಳಗಿನಗಳಲ್ಲಿ ಯಾವುದು ರಾಬಿ ಬೆಳೆ ಆಗಿಲ್ಲ. ರಾಬಿ ಬೆಳೆ ಯಾವುದಾಗಿಲ್ಲಪ್ಪ ಅಂದರೆ ಅದು ಜೋಳ. ಜೋಳ ರಾಬಿ ಕ್ರಾಪ್ ಅಲ್ಲ. ಹಾಗಾದರೆ ಮುಂದಿನ ಸ್ಲೈಡಲ್ಲಿ ನಮಗೆ ಡೀಟೇಲಾಗಿ ನೋಡೋಣ. ನಮಗೆ ರಾಬಿ ಕ್ರಾಪ್, ಖಾರಿಫ್ ಕ್ರಾಪ್, ಜಾಯ್ಡ್ ಕ್ರಾಪ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಹಾಗಾದರೆ ರಾಬಿನ ಯಾವ ಟೈಮಲ್ಲಿ ನಾವು ಒಂದು ಟೈಮಲ್ಲಿ ನೋಡ್ಬೋದಪ್ಪ ಅಂದರೆ ಅಕ್ಟೋಬರ್ ಡಿಸೆಂಬರಲ್ಲಿ ನಾವು ಬೀಜನ ಬಿತ್ತನೆ ಮಾಡಿದ್ರೆ ಅದು ನಮಗೆ ಏಪ್ರಿಲ್ ಮತ್ತು ಜೂನಲ್ಲಿ ಕಟಾವಾಗುತ್ತೆ. ಅದನ್ನು ನಾವು ರಾಬಿ ಕ್ರಾಪ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವ ಬೆಳೆಗಳನ್ನು ನೋಡ್ಬೋದಪ್ಪ ಅಂದರೆ ಭತ್ತ, ಬಾರ್ಲಿ, ಪಿಯಾಸ್, ಗ್ರಾಮ್, ಮಸ್ಟರ್ಡ್, ಸಾಸಿವೆ ಇವನ್ನ ನಾವು ರಾಬಿ ಕ್ರಾಪಲ್ಲಿ ನೋಡ್ಬೋದು. ಯಾವ್ಯಾವ ಸ್ಟೇಟಲ್ಲಿ ನಾವು ಈ ರಾಬಿ ಕ್ರಾಪನ್ನು ನೋಡ್ಬೋದಪ್ಪ ಅಂದರೆ ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಉತ್ತರಾಖಂಡ್, ಉತ್ತರ ಪ್ರದೇಶ್. ನಿಮಗೆ ಎಲ್ಲ ಗೊತ್ತಾಗುತ್ತೆ, ಇದೆಲ್ಲ ನಾರ್ದರ್ನ್ ಇಂಡಿಯಾ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಪ್ರದೇಶಗಳು. ಅಂದರೆ ಅಲ್ಲಿ ಸಮಶೀತೋಷ್ಣ ವಲಯ ಅಂತ ನಾವು ಹೇಳ್ಬೋದು. ಆ ಒಂದು ಪ್ರದೇಶದಲ್ಲಿ ರಾಬಿ ಕ್ರಾಪ್ಸನ್ನು ನಾವು ನೋಡ್ಬೋದು. ಹಾಗಾದರೆ ಖಾರಿಫ್ ಕ್ರಾಪನ್ನು ನಾವು ಎಲ್ಲಿ ನೋಡ್ಬೋದು? ಖಾರಿಫ್ ಕ್ರಾಪನ್ನು ನಾವು ಯಾವಾಗ ಅಂದರೆ ಜೂನ್ ಜುಲೈಯಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಮಗೆ ಹಾರ್ವೆಸ್ಟ್ ಆಗುತ್ತೆ. ಹಾರ್ವೆಸ್ಟ್ ಅಂದರೆ ಕಟಾವ್ ಆಗುತ್ತೆ. ಹಾಗಾದರೆ ಯಾವ್ಯಾವ ಬೆಳೆಗಳಪ್ಪ ಅಂದರೆ ರೈಸ್, ಮೈಸ್, ಜೋವಾರ್. ರೈಸ್ ಅಂದರೆ ಭತ್ತ ಮತ್ತು ಅಕ್ಕಿ, ಭತ್ತ ಆಗಿರ್ಬೋದು. ಜೋಳ, ಮೆಕ್ಕೆಜೋಳ, ಜೋವಾರ್, ಜೋಳ, ಬಾಜ್ರಾ, ಟೂರ್ ಅಂದರೆ ಬೇಳೆ, ಮೂಂಗ್, ಉರದ್, ಕಾಟನ್, ಜೂಟ್, ಗ್ರೌಂಡ್ ನಟ್ ಅಂದರೆ ಕಡಲೆ ಬೀಜ ಅಥವಾ ಸೋಯಾಬೀನ್ ಇವೆಲ್ಲವೂ ಕೂಡ ನಾವು ಖಾರಿಫ್ ಕ್ರಾಪಲ್ಲಿ ನೋಡ್ಬೋದು. ಇದನ್ನು ನಾವು ಎಲ್ಲಿ ನೋಡ್ಬೋದು? ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೋಸ್ಟಲ್ ರೀಜನ್ಸ್, ಒಡಿಶಾ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಅಂದರೆ ಇದೆಲ್ಲ ಸೆಂಟ್ರಲ್ ಇಂಡಿಯಾ ಮತ್ತು ನಮ್ಮದು ಸೌತ್ ಇಂಡಿಯಾ ಏನಿದೆ ಅಲ್ಲೆಲ್ಲ ನಾವು ಸಾಮಾನ್ಯವಾಗಿ ಬಹುತೇಕವಾಗಿ ನಾವು ನೋಡ್ಬೋದು. ಇದು ಯಾಕಪ್ಪ ಅಂದರೆ ಸಾಕಷ್ಟು ಹೆಚ್ಚು ಉಷ್ಣಾಂಶ ಬೇಕಾಗುತ್ತೆ. ರೈಸ್ಗೆ, ಮೈಸ್, ಇದೆಲ್ಲ ಜೋವಾರ್ ಇವಾಗೆಲ್ಲವಕ್ಕೂ ಕೂಡ ಏನು ಬೇಕು? ಪೋಷಕಾಂಶಗಳು ಬೇಕು, ಜೊತೆಗೆ ಬಿಸಿಲಿನ ತಾಪಮಾನ ಕೂಡ ಬೇಕಾಗುತ್ತೆ. ಅದರಿಂದ ಈ ಪ್ರದೇಶದಲ್ಲಿ ನಾವು ಈ ಒಂದು ಖಾರಿಫ್ ಕ್ರಾಪನ್ನು ನಾವು ನೋಡ್ಬೋದು. ಇನ್ನು ಜೈಡ್ ಅಂತ ಹೇಳ್ಬಿಟ್ಟು ಒಂದು ಕ್ರಾಪ್ ಬರುತ್ತೆ. ಅದು ಯಾವಾಗಪ್ಪ ಅಂದರೆ ಮಾರ್ಚ್ ಮತ್ತು ಜುಲೈ ಒಂದು ಟೈಮಲ್ಲಿ, ಅಂದರೆ ರಾಬಿ ಮತ್ತು ಖಾರಿಫ್ ನಡುವಿನ ಒಂದು ಟೈಮಲ್ಲಿ ನಾವು ಇಲ್ಲಿ ಸೋನ್ ಅಂದರೆ ಬಿತ್ತನೆ ಮಾಡಿ ಮತ್ತು ಕಟಾವು ತೆಗೆಯೋದು ಯಾವ ತಿಂಗಳಲ್ಲಪ್ಪ ಅಂದರೆ ಅದು ಮಾರ್ಚ್ ಮತ್ತು ಜುಲೈ ಮಧ್ಯದಲ್ಲಿ ಅಂತ ಗೊತ್ತಾಗುತ್ತೆ. ಇನ್ನು ಸೀಸನಲ್ ಫ್ರೂಟ್ಸು, ವೆಜಿಟೇಬಲ್ಸು, ಫಡರ್ ಕ್ರಾಪ್ಸು ಮತ್ತು ಮ್ಯಾಸ್ಕ್ ಮೆಲನ್ನು, ವಾಟರ್ ಮಿಲನ್ನು ಈ ಎಲ್ಲವನ್ನು ಕೂಡ ನಾವು ಜೈಡ್ ಅಂದರೆ ಕಕುಂಬರ್ ಮತ್ತು ಸೌತೆಕಾಯಿ ಇವು ಕೂಡ ನಾವು ಜೈಡ್ ಒಂದು ಸೀಸನಲ್ಲಿ ನಾವು ನೋಡ್ಬೋದು. ಜೊತೆಗೆ ಮೋಸ್ಟ್ ಆಫ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಉತ್ತರ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಈ ಜಾಯ್ಡ್ ಅಂತಕ್ಕಂಥ ಒಂದು ಬೆಳೆಗಳನ್ನು ನಾವು ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಸಲ್ಫರ್ ಈಸ್ ಲಾಕ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್? ಸಲ್ಫರ್ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಅಡಗಿರುತ್ತದೆ? ಕಲ್ಲಿದ್ದಲು, ಇದ್ದಿಲು, ಆಯಿಲ್, ಆಲ್ ಆಫ್ ದ ಎಬೋ. ಆನ್ಸರ್ ಆಲ್ ಆಫ್ ದ ಎಬೋ ಅಂದರೆ ಮೇಲಿನ ಎಲ್ಲವೂ. ಅಂದರೆ ಕಲ್ಲಿದ್ದಲು, ಇದ್ದಿಲು ಮತ್ತು ತೈಲ ಇವೆಲ್ಲವಲ್ಲೂ ಕೂಡ ಅಂದರೆ ಇವುಗಳೆಲ್ಲವಲ್ಲೂ ಕೂಡ ಸಲ್ಫರನ್ನು ನಾವು ನೋಡ್ಬೋದು. ಸಲ್ಫರ್ ಮಾಲಿನ್ಯಕಾರಕ ಅಂದರೆ ಎಮಿಷನ್ಸ್ ಏನಾಗ್ತಾಯಿದೆ ಈಗ ನಿಮ್ಗೆ ಗೊತ್ತಿರಬೇಕು. ಆ್ಯಸಿಡ್ ರೈನ್ ಆಗೋದಕ್ಕೆ ಕಾರಣ ಸಲ್ಫರು ಕೂಡ ಒಂದು. ಇನ್ನು ಮುಂದಿನ ಪ್ರಶ್ನೆ, ಎಕ್ಸ್ಪ್ಯಾಂಡ್ UNCCD ಅಂದರೆ UNCCDಯನ್ನು ವಿಸ್ತರಿಸಿ. ಹಂಗಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಮೊದಲನೇ ಆಪ್ಷನ್ನೇ ಸರಿಯಾಗಿದೆ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಹಾಗಾದರೆ ಇದು ಯಾವುದು ಸಂಬಂಧಪಟ್ಟಿದ್ದು? ಇದು ರಿಯೋ ಕನ್ವೆನ್ಷನ್ ಅಂದರೆ ರಿಯೋ ಕನ್ವೆನ್ಷನ್ ಒರಿಜಿನಲ್ ಆಗಿದ್ದು ಅಂದರೆ ರಿಯೋ ಕನ್ವೆನ್ಷನ್ 1992 ಜೂನ್ನಲ್ಲಿ ನಡೆಯುತ್ತೆ. ಎಲ್ಲಿ? ಬ್ರೆಜಿಲಲ್ಲಿ. ರಿಯೋ ಬರೋದಲ್ಲಿ ಬ್ರೆಜಿಲಲ್ಲಿ ಕಂಡುಬರುತ್ತೆ. ಆಗ ನಾವು 1992ರಲ್ಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿನ ನಾವು ನೋಡ್ಬೋದು. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಅದಾದಮೇಲೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದನ್ನು ನಾವು ಎರಡೂ ಕನ್ವೆನ್ಷನನ್ನು ನಾವು ರಿಯೋ ಕನ್ವೆನ್ಷನ್ ಆವಾಗ ನಾವು ನೋಡ್ತೀವಿ. ರಿಯೋ ಕನ್ವೆನ್ಷನ್ ಮುಂದಿನ ಸ್ಲೈಡಲ್ಲೂ ಕೂಡ ಇದೆ, ಅಲ್ಲೂ ನೋಡೋಣ. ಇವು ಎರಡನ್ನು ನಾವು ನೋಡಿದ್ರೆ ಆದರೆ 1994
ಅಲ್ಲಿ UNCCD ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ನಮ್ಮ ಭಾರತ 1996ರಲ್ಲಿ ಭಾರತ ದೇಶವು ಕೂಡ ರ್ಯಾಟಿಫೈಡ್ ಮಾಡುತ್ತೆ, ಅಂದರೆ ಜಾರಿ ಮಾಡುತ್ತೆ. ಯಾವುದನ್ನು? ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಕಾರ್ಯಕ್ರಮವನ್ನು ನಮ್ಮಲ್ಲೂ ಕೂಡ ಯಾವ ಒಂದು ಮಿನಿಸ್ಟ್ರಿ ಅಂಡರಲ್ಲಪ್ಪ ಅಂದರೆ ಪರಿಸರ ಸಚಿವಾಲಯ, ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಏನು ನಾವು ಮಿನಿಸ್ಟ್ರಿ ಇದೆ ಅದರ ಅಂಡರಲ್ಲಿ ನಾವು ಇದನ್ನು 1996 ಏನು ಮಾಡ್ತಾರೆ, ಇದೊಂದು ರ್ಯಾಟಿಫೈಡ್ ಮಾಡಲಾಗುತ್ತೆ. ಅದಾದಮೇಲೆ 2006ರಲ್ಲಿ ಏನು ಇಂಟರ್ನ್ಯಾಷನಲ್ ಇಯರ್ ಆಫ್ ಡೆಸರ್ಟ್ಸ್ ಆ್ಯಂಡ್ ಡೆಸರ್ಟಿಫಿಕೇಷನ್ ಅಂತ ಹೇಳಿಬಿಟ್ಟು UNCCD ಏನು ಮಾಡುತ್ತೆ, ಒಂದು 2006 ಒಂದು ವರ್ಷ UNCCDಯ ವರ್ಷ ಅಂತ ಹೇಳ್ಬಿಟ್ಟು ಅದು ಘೋಷಣೆ ಮಾಡುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಡಿಗ್ರೇಡೆಡ್ ಸಾಯಿಲ್ ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂದರೆ 29%. ಯಾವ ಒಂದು ಇಸ್ವಿಯ ಒಂದು ಆಧಾರದಲ್ಲಿ 2016ರಲ್ಲಿ ಇಸ್ರೋ ಪ್ರಕಟ ಮಾಡಿರ್ತಕ್ಕಂಥ ಡಾಕ್ಯುಮೆಂಟಲ್ಲಿ ಇಸ್ರೋ ಪ್ರಕಾರ 29% ಭೂಪ್ರದೇಶ ಡಿಗ್ರೇಡೆಡ್ ಆಗಿದೆ. ಓಕೆ, ಇನ್ನು ಮುಂದಿನ ಸ್ಲೈಡಲ್ಲೂ ಕೂಡ ನೋಡಿ, ರಿಯೋಸ್ ಕನ್ವೆನ್ಷನ್ ಏನಂತಲೂ ಕರೀತಾರೆ, ರಿಯೋ ಅರ್ತ್ ಸಮ್ಮಿಟ್ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್, ಇಲ್ಲೇ ಇದೆ ನೋಡಿ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಇದನ್ನು ನಾವು ರಿಯೋ ಸಮ್ಮಿಟ್ ಅಂತಲೂ ಕರೀತಾರೆ, ರಿಯೋ ಕಾನ್ಫರೆನ್ಸ್ ಅಂತಲೂ ಕರೀತಾರೆ, ಅರ್ತ್ ಸಮ್ಮಿಟ್ ಅಂತಲೂ ಕರೀತಾರೆ. ಇದರಲ್ಲಿ ಯಾವ್ಯಾವೆಲ್ಲ ಒಂದು ಡಾಕ್ಯುಮೆಂಟನ್ನು ಸಹಿ ಮಾಡಲಾಯ್ತಪ್ಪ ಅಂದರೆ 1992ನಲ್ಲಿ ಅಜೆಂಡಾ 21, ರಿಯೋ ಡಿಕ್ಲರೇಷನ್, ಫಾರೆಸ್ಟ್ ಪ್ರಿನ್ಸಿಪಲ್ಸ್, ಆಮೇಲೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಅದಾದಮೇಲೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಇದನ್ನು ಸೇರಿಸಿದ್ದು 1994ರಲ್ಲಿ, ಅಂದರೆ ಮೂರನೇ ಸಮ್ಮಿಟ್ಟಲ್ಲಿ ಅರ್ತ್ ಸಮ್ಮಿಟ್ಟಲ್ಲಿ UNCCDನ ಸೇರಿಸ್ತಾರೆ. ಅಂದರೆ 1992ರಲ್ಲಿ ಇರಲಿಲ್ಲ. ಓಕೆ, ಇನ್ನು ಮುಂದಿನ ಸ್ಲೈಡ್ ನೋಡೋಣ. ಮುಂದಿನ ಸ್ಲೈಡಲ್ಲಿ ಸ್ನೇಹಿತರೆ, ಫೈಂಡ್ ಔಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಡೆಸರ್ಟ್ ಸಾಯಿಲ್. ಮರಳುಗಾಡಿನ ಮಣ್ಣಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಪುವರ್ ಆರ್ಗಾನಿಕ್ ಮ್ಯಾಟರ್ ಕರೆಕ್ಟ್. ಅದರಲ್ಲಿ ಕಳಪೆ ಸಾವಯವ ವಸ್ತುವನ್ನು ನೋಡ್ಬೋದು ಎಲ್ಲಿ? ಮರಳುಗಾಡಿನ ಮಣ್ಣಿನಲ್ಲಿ. ಸೊ ಇದು ಸರಿಯಾಗಿದೆ. ಇವ್ರು ಕೇಳಿರೋದೇನು? ತಪ್ಪಾದ ಹೇಳಿಕೆಯನ್ನು. ನಾವೀಗ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು. ಓಕೆ, ಲೋ ವಾಟರ್ ರಿಟೇಷನ್ ಕೆಪಾಸಿಟಿ, ಹೌದು. ಕಡಿಮೆ ನೀರಿನ ಧಾರಣ ಸಾಮರ್ಥ್ಯ ಹೊಂದಿರ್ತದೆ, ಅಂದರೆ ನೀರನ್ನು ಹಿಡಿದಿಟ್ಕೋಂಥ ಸಾಮರ್ಥ್ಯ ಕಡಿಮೆ ಇರುತ್ತೆ, ನೀರು ರಿಟೆನ್ಷನ್ ಆಗೋದಿಲ್ಲ. ಅದಾದಮೇಲೆ ವಿಂಡ್ ಎರೋಷನ್ ಈಸ್ ಕಾಮನ್, ಅಂದರೆ ಮಾರುತಗಳ ಸವಕಳಿಯು ಸಾಮಾನ್ಯವಾಗಿರ್ತದೆ. ನಿಜ ಅಲ್ವಾ? ಈಗ ನಾವು ಮರಳುಗಾಡಲ್ಲಿ ನೋಡಿದಾಗ ಅತ್ಯಂತ ಹೆಚ್ಚು ವೇಗವಾಗಿ ಮಾರುತಗಳು ಬೀಸ್ತಾ ಇರಬೇಕಾದ್ರೆ ಮರಳುಗಾಡಿನಲ್ಲಿ ಇರ್ತಕ್ಕಂಥ ಮಣ್ಣು ಆ ಒಂದು ಗಾಳಿಯ ಜೊತೆ ಹೋಗ್ತಾ ಇರುತ್ತೆ. ಅದನ್ನು ವಿಂಡ್ ಎರೋಷನ್ ಅಂತ ಕರಿತೀವಿ. ಇದಾದಮೇಲೆ ಇದು ಕೂಡ ಸರಿಯಾಗಿದೆ. ಆಲ್ವೇಸ್ ಹೈ ಹ್ಯುಮಿಡಿಟಿ, ಯಾವಾಗಲೂ ಹೈ ಹ್ಯುಮಿಡಿಟಿ ಇರೋದಿಲ್ಲ, ತೇವಾಂಶ ಇರೋದಿಲ್ಲ, ಆರ್ದ್ರತೆ ಇರೋದಿಲ್ಲ. ಓಕೆ, ಯಾಕಪ್ಪ ಅಂದರೆ ಅಲ್ಲಿ ನೀರಿನ ಒಂದು ಅವೈಲಬಿಲಿಟಿ, ನೀರು ಸಿಗೋದಿಲ್ಲ. ಅಂದರೆ ಮರಳುಗಾಡಿನಲ್ಲಿ ನೀರು ಇಲ್ಲದೆ ಇರೋದಕ್ಕೆ ಅದು ಮರಳುಗಾಡಾಗಿರೋದು, ಹೌದಲ್ವಾ? ಭೂಮಿ ಡಿಗ್ರೇಡ್ ಆಗಿರೋದು ಯಾಕೆ? ಸರಿಯಾಗಿ ಮಳೆ ಬಂದಿಲ್ಲ, ಪರಿಸರ ಅಲ್ಲಿ ಅರಣ್ಯ ಇಲ್ಲ, ಸಸ್ಯಗಳು ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಿಲ್ಲ, ಅದರಿಂದ ಅದು ಮರಳುಗಾಡಾಗಿದೆ. ಹಾಗಂದಮೇಲೆ ಅಲ್ಲಿ ಹ್ಯುಮಿಡಿಟಿ ಹೇಗಿರೋಕ್ಕೆ ಸಾಧ್ಯ? ಆಲ್ವೇಸ್ ಅಂದರೆ ಯಾವಾಗಲೂ ಅಲ್ಲಿ ಹ್ಯುಮಿಡಿಟಿ ಇರೋದಿಲ್ಲ. ಅಂದರೆ ಇಲ್ಲಿ ಕ್ವಶನ್ ಏನು? ತಪ್ಪಾಗಿರೋ ಹೇಳಿಕೆ. ಸೊ ಆಲ್ವೇಸ್ ಹೈ ಹ್ಯುಮಿಡಿಟಿ ಇದು ತಪ್ಪು. ಇಲ್ಲಿ ಹೈ ಹ್ಯುಮಿಡಿಟಿ ಯಾವಾಗಲೂ ಇರೋದಿಲ್ಲ, ಆರ್ದ್ರತೆ ಇರೋದಿಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರೆಡ್ ಟೈಡ್ ಈಸ್ ಅಸೋಸಿಯೇಟೆಡ್ ಫಿನಾಮಿನಾ ಆಫ್. ರೆಡ್ ಟೈಡ್ ಎಂದು ಯಾವುದಕ್ಕೆ ಸಂಬಂಧಿಸಿದೆ? ರೆಡ್ ಟೈಡ್ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಅದು ಆಲ್ಗಾಲ್ ಬ್ಲೂಮ್, ಅಂದರೆ ಪಾಚಿ ಹೂವಿಗೆ ಸಂಬಂಧಪಟ್ಟಿದೆ. ನೀವು ಇಲ್ಲಿ ಒಂದು ಇದರಲ್ಲಿ ನೋಡಿ, ಇಲ್ಲಿ ಒಂದು ಸಮುದ್ರದ ಮೇಲೆ ನಾವು ನೋಡ್ತಾ ಇದ್ದೀವಿ, ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಪಾಚಿ ಅಂದರೆ ಕೆಂಪು ಕಲರಲ್ಲಿದೆ. ಯಾಕೆ ಕೆಂಪು ಕಲರಲ್ಲಿ ಇದೆಯಪ್ಪ ಅಂದರೆ ಇದು ಫೈಟೋಪ್ಲಾಂಕ್ಟನ್ ಪಿಗ್ಮೆಂಟ್ಸ್, ಅಂದರೆ ಫೈಟೋಪ್ಲಾಂಕ್ಟನ್ ಅಂದರೆ ಸಸ್ಯಗಳು, ಅಂದರೆ ತೇಲ್ತಕ್ಕಂಥ ಸಸ್ಯಗಳು ಇರ್ತಾವಲ್ಲ, ಏನು ಸಮುದ್ರದಲ್ಲಿ ಮೇಲ್ಪದರದಲ್ಲಿ ಸರ್ಫೇಸಲ್ಲಿ ಇರ್ತಕ್ಕಂಥ ಒಂದು ಸಸ್ಯಗಳು ಯಾವ್ಯಾವ ಪಿಗ್ಮೆಂಟ್ ಅಂದರೆ ಅದು ಕೆಮಿಕಲ್ ಯಾವ್ಯಾವ ಒಂದು ಗ್ರೀನು, ಬ್ಲೂ ಮತ್ತು ರೆಡ್ ಕಲರ್, ಅಂದರೆ ಹಸಿರು, ನೀಲಿ ಮತ್ತು ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಪಿಗ್ಮೆಂಟನ್ನು ಫೈಟೋಪ್ಲಾಂಕ್ಟನ್ ಹೊಂದಿರುತ್ತೆ. ಸೊ ಕೆಂಪುದೇನಾದ್ರೂ ಇದ್ದರೆ
ಅದು ಅತ್ಯಂತ ಹೆಚ್ಚು ಜಾಸ್ತಿ ಇದ್ದರೆ ಅದು ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಅದು ಟಾಕ್ಸಿಕ್ ಆಗಿರುತ್ತೆ. ಫ್ಲೋರಿಡಾ ಗಲ್ಫ್ ಕೋಸ್ಟಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೋದು. ಅದು ಒಂದು ಫಿಶಸ್ ಅಂದರೆ ಮೀನುಗಳಿಗೆ ಮತ್ತು ಸಮುದ್ರದಲ್ಲಿ ವಾಸ ಮಾಡ್ತಕ್ಕಂಥ ಸಣ್ಣ ಸಣ್ಣ ಪ್ರಾಣಿಗಳಿಗೆ ಅದು ತುಂಬ ಇರಿಟೇಟ್ ಆಗುತ್ತೆ. ಟಾಕ್ಸಿನ್ಸನ್ನು ರಿಲೀಸ್ ಮಾಡೋದ್ರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಪದಾರ್ಥಗಳನ್ನು ಅದು ಹೊರ ಬಿಡುತ್ತೆ. ಅದರಿಂದ ಹೊರ ಸೂಸೋದ್ರಿಂದ ಅದನ್ನು ತಿಂದಂಥ ಫಿಶ್ಗಳು ಸಾಯುತ್ತೆ. ಮತ್ತು ಮನುಷ್ಯರೇನಾದರೂ ಅಲ್ಲಿ ಈಜಾಡೋದಕ್ಕೆ ಹೋದಾಗ, ಸ್ವಿಮ್ ಮಾಡೋಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ತುರಿಕೆ ಆಗುತ್ತೆ. ಮತ್ತು ತುರಿಕೆ ಆಗೋದು ಮತ್ತು ಕಣ್ಣುಗಳೆಲ್ಲ ಉರಿಯೋದು ಅವೆಲ್ಲ ಆಗುತ್ತೆ. ಓಕೆ, ಇದರಿಂದ ಹಾನಿಕಾರಕ ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಅಮಾಂಗ್ ಈಸ್ ಆರ್ ಇನ್ವೇಸಿವ್ ಏಲಿಯನ್ ಫ್ಲೋರಾ ಆಫ್ ಇಂಡಿಯಾ? ಇದರಲ್ಲಿ ಯಾವ್ಯಾವು ವಿದೇಶಿ ವಿದೇಶದಿಂದ ಆಕ್ರಮಣ ಮಾಡಿರ್ತಕ್ಕಂಥ ಸಸ್ಯಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು, ಮುಟ್ಟಿದರ ಮುನಿ ಅಂದರೆ ಟಚ್ ಮೀ ನಾಟ್, ಪಾರ್ಥೇನಿಯಂ, ಟಾಡಿ ಪಾಮ್, ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಕೂಡ ಇನ್ವೇಸಿವ್ ಏಲಿಯನ್ ಫ್ಲೋರಾ ಅಂದರೆ ಆಕ್ರಮಣಕಾರಿ ವಿದೇಶಿ ಸಸ್ಯಗಳು ಅಂತ ನಾವು ಕರೀಬೋದು. ಯಾಕಪ್ಪ ಅಂದರೆ ಇವು ಅಂದರೆ ಡೆಲಿಬರೇಟ್ ಆಗಿ ಅಥವಾ ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶವಿಲ್ಲದೆ ಆಕಸ್ಮಿಕವಾಗಿ, ಅಂದರೆ ಎರಡು ಕಾರಣ, ಒಂದು ಆಕ್ಸಿಡೆಂಟಲ್ ಆಗಿ, ಇನ್ನೊಂದು ಡೆಲಿಬರೇಟ್ ಆಗಿ. ಆಕ್ಸಿಡೆಂಟಲ್ ಆಗಿ ಅಂದರೆ ಆಕಸ್ಮಿಕವಾಗಿ, ಮತ್ತು ಡೆಲಿಬ್ರೇಟಾಗಿ ಉದ್ದೇಶಪೂರ್ವಕವಾಗಿ ಈ ಒಂದು ಸ್ಪೇಸಿಸ್ನ ಒಂದು ಪರಿಸರದಲ್ಲಿ ಎಲ್ಲಿ ನ್ಯಾಚುರಲ್ ಆಗಿ ಅವು ಸಿಗೋದಿಲ್ವೋ ಅಲ್ಲಿ ಇವನ್ನ ರಿಲೀಸ್ ಮಾಡೋದು, ಅಂದರೆ ಇಂಟ್ರಡ್ಯೂಸ್ ಮಾಡೋದು. ಅವನ್ನ ನಾವು ಇನ್ವೇಸಿವ್ ಸ್ಪೇಸಿಸ್ ಅಂತ ನಾವು ಕರಿತೀವಿ. ಅದರಿಂದ ನಮಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಆಲ್ರೆಡಿ ಅಲ್ಲಿ ನ್ಯಾಚುರಲ್ ಆಗಿರುತ್ತಲ್ಲ ಆ ಒಂದು ಪ್ರಾಣಿ ಸಸ್ಯ ವರ್ಗಕ್ಕೆ ಇದು ಸಾಕಷ್ಟು ಪರಿಣಾಮ ಅಂದರೆ ಬ್ಯಾಡ್ ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಗವರ್ನರ್ ಕ್ಯಾನ್ ಕಾನ್ಸ್ಟಿಟ್ಯೂಟ್ ಇಂಟರ್ಸ್ಟೇಟ್ ಕೌನ್ಸಿಲ್ ಅಂಡರ್ ಆರ್ಟಿಕಲ್ 263 ಆಫ್ ಕಾನ್ಸ್ಟಿಟ್ಯೂಷನ್. ಅಂದರೆ 263ರ ವಿಧಿಯ ಅನ್ವಯ ಗವರ್ನರ್ ಅವರು ಅಂತಾರಾಜ್ಯ ಕೌನ್ಸಿಲನ್ನು ರಚಿಸುತ್ತಾರೆ. ಸರಿನಾ? ನೋ, ದಿಸ್ ಈಸ್ ರಾಂಗ್. ಗವರ್ನರ್ ಅಲ್ಲ, ಅದು ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಈ ಒಂದು ಇಂಟರ್ಸ್ಟೇಟ್ ಕೌನ್ಸಿಲನ್ನು 263ನೇ ವಿಧಿ ಅನ್ವಯ ಏನು ರಚನೆ ಮಾಡ್ತಾರೆ. ಅದಾದಮೇಲೆ ಇಟ್ ವಿಲ್ ಎನ್ಹಾನ್ಸ್ ದ ಕೋಆಪ್ರೇಷನ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ಇದು ಕರೆಕ್ಟ್ ಆಗಿದೆ, ಹೌದಲ್ವಾ? ಇದು ಉದ್ದೇಶನೇ ಏನು? ಇಂಟರ್ಸ್ಟೇಟ್ ಕೌನ್ಸಿಲ್ ಉದ್ದೇಶನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಹಕಾರವನ್ನು ಹೆಚ್ಚಿಸೋದು. ಹಾಗಾದರೆ ಯಾವಾಗ ಇದನ್ನು ರಚನೆ ಮಾಡ್ತಾರೆ? 1988ರಲ್ಲಿ ಯಾರ ಒಂದು ರೆಕಮೆಂಡೇಷನ್ನು? ಸರ್ಕಾರಿಯ ಕಮಿಷನ್ ವರದಿಯ ಆಧಾರದ ಮೇಲೆ, ಆ ಒಂದು ರೆಕಮೆಂಡೇಷನ್ ಮೇಲೆ ಈ ಒಂದು ಇಂಟರ್ಸ್ಟೇಟ್ ಕೌನ್ಸಿಲ್ನ 263ನೇ ವಿಧಿ ಅನ್ವಯ ಒಂದು ಇಂಟರ್ಸ್ಟೇಟ್ ಕೌನ್ಸಿಲ್ನ ರಚನೆ ಮಾಡ್ತಾರೆ. ಹಾಗಾದರೆ ಇದರ ಚೇರ್ಮನ್ ಯಾರಾಗಿರ್ತಾರೆ? ಇದರ ಚೇರ್ಮನ್ PM ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹಾಗಾದರೆ ಸದಸ್ಯರು ಯಾರಾಗಿರ್ತಾರಪ್ಪ ಅಂದರೆ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ಸ್ಟೇಟ್ಸ್ ಆ್ಯಂಡ್ ಡೆಲ್ಲಿ ಆ್ಯಂಡ್ ಪುದುಚೇರಿ. ಈ ಒಂದು ಚೀಫ್ ಮಿನಿಸ್ಟರ್ಸ್ ಇರ್ತಾರೆ. ಅದಾದಮೇಲೆ 6 ಜನ ಒಂದು ಯೂನಿಯನ್ ಮಿನಿಸ್ಟರ್ಸ್ ಕೇಂದ್ರ ಮಂತ್ರಿಗಳು ಇಲ್ಲಿರ್ತಾರೆ, ಏನು ಸದಸ್ಯರಾಗಿರ್ತಾರೆ. ಅದಾದಮೇಲೆ 10 ಜನ ಯೂನಿಯನ್ ಮಿನಿಸ್ಟರ್ಸ್ ಅಂದರೆ ಕೇಂದ್ರ ಸರ್ಕಾರದ ಮಂತ್ರಿಗಳು, ಇನ್ವೈಟೀಸ್ ಅಂದರೆ ಅವರು ಕೂಡ ಬಂದು ಹೋಗ್ತಕ್ಕಂಥ ಸದಸ್ಯರು ಆಗಿರ್ತಾರೆ. ಇನ್ನು 1996ರಲ್ಲಿ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡಿಂಗ್ ಕಮಿಟಿನ ನೇಮಕ ಮಾಡ್ತಾರೆ. ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಪರ್ಮನೆಂಟ್ ಕಮಿಟಿ ಇರುತ್ತೆ. ಆ ಒಂದು ಪರ್ಮನೆಂಟ್ ಕಮಿಟಿಗೆ ಯಾರು ಚೇರ್ಮನ್ ಆಗಿರ್ತಾರಪ್ಪ ಅಂದರೆ ಹೋಮ್ ಮಿನಿಸ್ಟರು. ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಇಂಟರ್ಸ್ಟೇಟ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ. ಆ ಸ್ಟ್ಯಾಂಡಿಂಗ್ ಕಮಿಟಿಗೆ ಯಾರು ಚೇರ್ಮನ್ನು? ಹೋಮ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಓಕೆ, 1996ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ಮ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಈಸ್ ನಾಟ್ ದ ಫೀಚರ್ ಆಫ್ ಫೆಡರಲ್ ಗೌರ್ನಮೆಂಟ್? ಈ ಕೆಳಗಿನಗಳಲ್ಲಿ ಯಾವುದು ಫೆಡರಲ್ ಸರ್ಕಾರದ ಲಕ್ಷಣವಲ್ಲ? ಡಿವಿಷನ್ ಆಫ್ ಪವರ್ಸ್, ರಿಜಿಡ್ ಕಾನ್ಸ್ಟಿಟ್ಯೂಷನ್, ಬೈಕಮ್ ಲೆಜಿಸ್ಲೇಚರ್. ಇವೆಲ್ಲವೂ ಕೂಡ ಲಕ್ಷಣಗಳು. ಇಲ್ಲಿ ಕೇಳಿರೋ ಕ್ವಶನ್ನು ಲಕ್ಷಣವಲ್ಲ. ಯಾವುದು ಫೆಡರಲ್ ಸರ್ಕಾರದ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಇವೆಲ್ಲವೂ ಕೂಡ ಲಕ್ಷಣಗಳಾದರೆ ಉಳಿದಿರೋದು ಯಾವುದು? ಇದು ಲಕ್ಷಣವಲ್ಲ. ಅಂದರೆ ಸಿಂಗಲ್ ಗೌರ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಅಂದರೆ ಏಕ ಸರ್ಕಾರ ಇದೆಯಲ್ಲ, ಇದು ಏನಪ್ಪ ಅಂದರೆ ಇದು ಲಕ್ಷಣ ಅಲ್ಲ, ಇದು ಏಕ ಸರ್ಕಾರ ಅಲ್ಲ. ಅಂದರೆ ಏಕ ಸರ್ಕಾರ ಅನ್ನೋದು ಲಕ್ಷಣ ಅಲ್ಲ. ಯಾವುದ್ರ ಲಕ್ಷಣ ಅಲ್ಲ? ಫೆಡರಲ್ ಸರ್ಕಾರದ ಲಕ್ಷಣ ಅಲ್ಲ. ಹಾಗಾದರೆ ಫೆಡರಲ್ ಸರ್ಕಾರ ಅಂದರೆ ಏನು? ಫೆಡರಲ್ ಸರ್ಕಾರ ಅಂದರೆ ಡಿವಿಷನ್ ಆಫ್ ಪವರ್ಸ್ ಆ್ಯಂಡ್ ಅಥಾರಿಟಿ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್
ಓಕೆ. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡಿರ್ತಕ್ಕಂಥ ಯಾವ್ಯಾವ ಅಧಿಕಾರ, ಶಾಸಕೀಯ ಅಧಿಕಾರ, ಕಾನೂನು ಅಂದರೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಓಕೆ, ಮತ್ತು ಜುಡಿಷಿಯರಿ, ಇವೆಲ್ಲವನ್ನು ಕೂಡ ಅಧಿಕಾರವನ್ನು ಒಂದು ಹಂಚಿಕೆ ಮಾಡ್ತಕ್ಕಂಥದ್ದು. ಈಗ ನಮ್ಮಲ್ಲಿ ನೋಡಿದಾಗ ಎಕ್ಸಿಕ್ಯೂಟಿವ್ ಇದೆ, ಜುಡಿಷಿಯರಿ ಇದೆ, ಲೆಜಿಸ್ಲೇಚರ್ ಇದೆ, ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದರೆ ಅಲ್ಲಿ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಬರುತ್ತೆ. ಅಂದರೆ ಜುಡಿಷಿಯರಿ ಸಪ್ರೇಟಾಗಿ ನಾವು ನೋಡ್ಬೋದು. ಇವೆಲ್ಲ ಅಧಿಕಾರಗಳನ್ನು ಯಾರ್ಯಾರಿಗೆ ಯಾವ್ಯಾವ ಹಕ್ಕುಗಳು ಅಂದರೆ ಈಗ ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಅಂತ ಏನಿದೆ ಆ ಪಟ್ಟಿಗಳಲ್ಲಿ ಏನಂತ ಹೇಳುತ್ತೆ, ಡಿವಿಷನ್ ಆಫ್ ಪವರ್ಸನ್ನೇ ಹೇಳುತ್ತೆ. ಅದಾದಮೇಲೆ ರಿಜಿಡ್ ಸಂವಿಧಾನ ಅಂದರೆ ಕಠಿಣ ಸಂವಿಧಾನ, ಅಂದರೆ ಸಂವಿಧಾನವನ್ನು ಅಷ್ಟು ಸುಲಭವಾಗಿ ಅಮೆಂಡ್ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿದೆ 368ರ ವಿಧಿಯನ್ವಯ ಅಮೆಂಡ್ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು. ಆದರೆ ಕೆಲವೊಂದು ವಿಷಯಗಳನ್ನು ಮಾತ್ರ ಸಿಂಪಲ್ ಮೆಜಾರಿಟಿಯಿಂದ ಮಾಡ್ಬೋದು. ಆದರೆ ಕೆಲವೊಂದು ವಿಷಯಗಳನ್ನು ಅವರೇನಾದರೂ ಅಮೆಂಡ್ ಮಾಡಬೇಕು ಅಂದರೆ ರಾಜ್ಯಗಳ ಒಪ್ಪಿಗೆಯನ್ನು ಕೂಡ ಪಡಿಬೇಕಾಗುತ್ತೆ. ಉದಾಹರಣೆಗೆ 7th ಶೆಡ್ಯೂಲನ್ನು ಏನಾದ್ರೂ ಅವರು ತಿದ್ದುಪಡಿ ಮಾಡಬೇಕು ಅಂದರೆ ರಾಜ್ಯಗಳ ಪರ್ಮಿಷನ್ನು ಕೂಡ ಆಫ್ ದ ಸ್ಟೇಟ್ ಶುಡ್ ಬಿ ಗಿವ್ ಅಸೆಂಟ್. ಓಕೆ. ಅದಾದಮೇಲೆ ಬೈಕಾಮರ್ ಲೆಜಿಸ್ಲೇಚರ್ 2 ಅಂದರೆ 2 ಸದನ, ದ್ವಿಸದನ ಇರುತ್ತೆ. ದ್ವಿಸದನ ಅಂದರೆ ಲೋಕಸಭಾ, ರಾಜ್ಯಸಭಾ ಇರುತ್ತೆ. ಅದನ್ನು ನಾವು ಬೈಕಾಮರ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಅದಾದಮೇಲೆ ಸಿಂಗಲ್ ಗೌರ್ಮೆಂಟ್, ಇದು ಯೂನಿಯನ್ ಗೌರ್ಮೆಂಟಿನ ಒಂದು ಲಕ್ಷಣ, ಅಂದರೆ ಇದು ಫೆಡ್ರಲ್ ಗೌರ್ಮೆಂಟಿನ ಲಕ್ಷಣ ಆಗೋದಿಲ್ಲ. ಓಕೆ. ಅದಾದರೆ ಆನ್ಸರ್ ಈ ಕ್ವಶನ್ಗೆ ಡಿ. ಅದಾದಮೇಲೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕ್ಯಾನ್ ಬಿ ಅಮೆಂಡೆಡ್ ಬೈ ಸಿಂಪಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್, ಯಾವ ವಿಷಯವನ್ನು ಸಂಸತ್ತು ಸರಳ ಬಹುಮತದಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತದೆ? ಯಾವ ವಿಷಯವನ್ನು? ಎಲ್ಲವನ್ನೂ ಕೂಡ ಸರಳ ಬಹುಮತದಿಂದ. ಯಾವ್ದು? ರೂಲ್ಸ್ ಆಫ್ ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್, ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳು. ರೂಲ್ಸ್ ಆಫ್ ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್, ದಿಸ್ ಈಸ್ ಆಲ್ಸೋ ಕ್ಯಾನ್ ಬಿ ಅಮೆಂಡೆಡ್ ಬೈ ಸಿಂಪಲ್ ಮೆಜಾರಿಟಿ. ಪೌರತ್ವ, ಸಿಟಿಜನ್ಶಿಪ್. ಅದಾದಮೇಲೆ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು, ಇವುಗಳ ಬಗ್ಗೆಯೂ ಕೂಡ ನಾವು ಸಿಂಪಲ್ ಮೆಜಾರಿಟಿಯಿಂದ ಸಂವಿಧಾನವನ್ನು ತಿದ್ದುಪಡಿಯನ್ನು ಸಂಸತ್ತಿನಲ್ಲಿ ಮಾಡ್ಬೋದು. ಹಾಗಾದರೆ ಎಲ್ಲವನ್ನೂ ಕೂಡ ಅಂದರೆ ಈ ಮೂರನ್ನು ಕೂಡ ನಾವು ಸಿಂಪಲ್ ಮೆಜಾರಿಟಿಯಿಂದ ನಾವು ತಿದ್ದುಪಡಿಯನ್ನು ಮಾಡ್ಬೋದು. ಓಕೆ. ನಿಮಗೆ ಗೊತ್ತಿರಬೇಕು, ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂದರೆ 368ನೇ ವಿಧಿ ಅನ್ವಯ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಕೇಸ್ ಅಸೋಸಿಯೇಟೆಡ್ ಅಂದರೆ ವಿಚ್ ಆಫ್ ದ ಕೇಸಸ್ ಅಸೋಸಿಯೇಟೆಡ್ ವಿತ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಮೊದಲನೇದೇನು? ಕೇಶವಾನಂದ ಭಾರತಿ, ಮಿನರ್ವಾ, ವಾಮನ್ ರಾವ್ ಮತ್ತು ಆಲ್ ಆಫ್ ದ ಎಬೋ. ಸೊ ಕನ್ನಡದಲ್ಲಿ ನೋಡೋಣ. ಈ ಕೆಳಗಿನ ಯಾವ ಮೊಕದ್ದಮೆಯು ಸಂವಿಧಾನದ ಮೂಲ ರಚನೆಗೆ ಸಂಬಂಧಿಸಿದೆ? ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಈ ಕ್ವಶನ್ನು. ಸೊ ಯಾವ ಕೇಸಿನ ಅನ್ವಯಪ್ಪ ಅಂದರೆ ಅದು ಕೇಶವಾನಂದ ಭಾರತಿ, ಮಿನರ್ವಾ, ವಾಮನ್ ರಾವ್, ಇವೆಲ್ಲವನ್ನೂ ಕೂಡ ನಾವು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ಅಂದರೆ ಸಂವಿಧಾನದ ಮೂಲ ರಚನೆ. ಆದರೆ ಸಂವಿಧಾನದ ಮೂಲ ರಚನೆಯ ಪರಿಕಲ್ಪನೆ ಯಾವಾಗ ಬಂತು ನಮಗೆ, ಅದು ಯಾವಾಗ ನಮಗೆ ಗೊತ್ತಾಗಿದ್ದು ಅಂತ ನಾವು ಅದು ತಿಳ್ಕೊಬೇಕಾಗತ್ತೆ. ಹಾಗಾದರೆ ಯಾವಾಗ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತಪ್ಪ ಅಂದರೆ ನೋಡಿ, ಇಲ್ಲಿ ಶಂಕರಿ ಪ್ರಸಾದ್ ಕೇಸ್ 1951, ಶಂಕರಿ ಪ್ರಸಾದ್ ಕೇಸ್ 1951. ಆವಾಗ ಏನು ಹೇಳುತ್ತೆ ಜುಡಿಷಿಯರಿ ಏನು ಹೇಳುತ್ತೆ? ಹೌದು, ಪಾರ್ಲಿಮೆಂಟ್ ಯಾವುದೇ ಸಂವಿಧಾನದ ಯಾವುದೇ ಭಾಗವನ್ನು ಅದು ತಿದ್ದುಪಡಿ ಮಾಡ್ಬೋದು, ಜೊತೆಗೆ ಅದು ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಶಂಕರಿ ಪ್ರಸಾದ್ ಜಡ್ಜ್ಮೆಂಟಲ್ಲಿ ಕೊಡುತ್ತೆ. ಜೊತೆಗೆ ರೈಟ್ ಟು ಪ್ರಾಪರ್ಟಿನ ಅದು ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂದರೆ ಮೂಲಭೂತ ಹಕ್ಕಿನಿಂದ ಅದನ್ನು ತೆಗೆಯುತ್ತೆ, ಆಸ್ತಿ ಹಕ್ಕನ್ನು ತೆಗೆಯುತ್ತೆ. ಯಾವಾಗ? ಶಂಕರಿ ಪ್ರಸಾದ್ ಕೇಸ್ ಜಡ್ಜ್ಮೆಂಟಲ್ಲಿ ಅದು ಅಂದರೆ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಆ ಒಂದು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಕೊಡುತ್ತೆ. ಅದಾದಮೇಲೆ ಗೋಲಾಕ್ನಾಥ್ ಕೇಸ್ 1967. ಆವಾಗ ಏನು ಹೇಳ್ತೆ ಸುಪ್ರೀಂ ಕೋರ್ಟ್? ಇಲ್ಲ, ಪಾರ್ಲಿಮೆಂಟ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋಂಗಿಲ್ಲ, ಅದು ಇಮ್ಯೂಟಬಲ್ ಅಂದರೆ ಅದನ್ನು ಯಾರೂ ಕೂಡ ತಿದ್ದುಪಡಿ ಮಾಡೋಕ್ಕಾಗಲ್ಲ, ಅದು ಸ್ಟ್ಯಾಂಡ್ ಸ್ಟಿಲ್ ಹಾಗೇ ಇರಬೇಕದು ಹೇಗಿದೆ. ಅದು ಪ್ರಜೆಗಳ ಒಂದು ರಕ್ಷಣೆಗೋಸ್ಕರ ಇರತಕ್ಕಂಥ ಒಂದು ಮೂಲಭೂತ ಹಕ್ಕುಗಳು, ಅದನ್ನು ಯಾರೂ ಕೂಡ ಸಂಸತ್ತು ಅದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅಂತ ಹೇಳ್ಬಿಟ್ಟು ಗೋಲಕ್ನಾಥ್ ಕೇಸ್ ಹೇಳುತ್ತೆ. ಆದರೆ
ಅದಕ್ಕೆ ಒಂದು ಆನ್ಸರ್ ಆಗಿ ಏನು ಮಾಡುತ್ತೆ, 24ನೇ ತಿದ್ದುಪಡಿಯನ್ನು, ಸಂವಿಧಾನ 24ನೇ ತಿದ್ದುಪಡಿಯನ್ನು ಪಾರ್ಲಿಮೆಂಟ್ ತರುತ್ತೆ, ಸಂಸತ್ ತರುತ್ತೆ. ಅದರ ಮುಖಾಂತರ ಇಲ್ಲ ಪಾರ್ಲಿಮೆಂಟ್ ಯಾವುದೇ ಒಂದು ಸಂವಿಧಾನದ ಭಾಗವನ್ನು ತಿದ್ದುಪಡಿ ಮಾಡೋ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಗೋಲಕ್ನಾಥ್ ಕೇಸ್ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಒಂದು ತಿದ್ದುಪಡಿಯನ್ನು ತರುತ್ತೆ ಯಾರು, ಸಂಸತ್ತು. ಆದರೆ ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕಾನ್ಸೆಪ್ಟನ್ನು ಕಂಡುಹಿಡಿಯುತ್ತೆ. ಅದು ಬೇಸಿಕ್ ಸ್ಟ್ರಕ್ಚರ್, ಅಂದರೆ ಸಂವಿಧಾನದ ಮೂಲ ರಚನೆಯ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ನೀವು ಸಂಸತ್ತು ಯಾವುದನ್ನೇ ಬೇಕಾದ್ರೂ ತಿದ್ದುಪಡಿ ಮಾಡಿ, ಆದರೆ ನಾನು ಹೇಳ್ತಾ ಇದ್ದೀನಿ ಯಾವುದು ಬೇಸಿಕ್ ಸ್ಟ್ರಕ್ಚರ್, ಮೂಲ ರಚನೆ, ಅದನ್ನು ನೀವು ತಿದ್ದುಪಡಿ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದು ಜಡ್ಜ್ಮೆಂಟ್ ಕೊಡುತ್ತೆ. ಅಂದರೆ ಮೂಲಭೂತ ಹಕ್ಕುಗಳನ್ನು ನೀವು ತಿದ್ದುಪಡಿ ಮಾಡಿ, ಯು ಕ್ಯಾನ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್, ಬಟ್ ಯು ಕೆನಾಟ್ ಟಚ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾವ್ದು ಉದಾಹರಣೆಗೆ ಜುಡಿಷಿಯಲ್ ರಿವ್ಯೂ ಇರ್ಬೋದು, ರೂಲ್ ಆಫ್ ಲಾ ಇರ್ಬೋದು, ಸೆಪ್ರೇಷನ್ ಆಫ್ ಪವರ್ ಅಂದರೆ ಫೆಡರಲ್ ಕ್ಯಾರೆಕ್ಟರ್ ಇರ್ಬೋದು, ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಇರ್ಬೋದು, ಮತ್ತು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇರ್ಬೋದು, ಅದಾದಮೇಲೆ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, 7th ಶೆಡ್ಯೂಲ್, ಇವೆಲ್ಲವನ್ನು ಕೂಡ ನೀವು ತಿದ್ದುಪಡಿ ಮಾಡಬಾರ್ದು. ಅದು ಬೇಸಿಕ್ ಸ್ಟ್ರಕ್ಚರ್, ಅಂದರೆ ಸಂವಿಧಾನದ ಮೂಲ ರಚನೆ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳುತ್ತೆ. ಅದಾದಮೇಲೆ ಮುನಿರ್ವಾ ಮಿಲ್ ಕೇಸಲ್ಲೂ ಕೂಡ 1980 ಅಲ್ಲೂ ಕೂಡ ಸರ್ಕಾರ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಮುನಿರ್ವಾ ಮಿಲ್ ಕೇಸಲ್ಲೂ ಕೂಡ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ಸನ್ನು ಎತ್ತಿ ಹಿಡಿಯುತ್ತೆ. ಸಂವಿಧಾನದ ಮೂಲ ರಚನೆ ಬಗ್ಗೆ ಮತ್ತೆ ಅದು ತೀರ್ಪನ್ನು ಕೊಡುತ್ತೆ. ನೀವು ಸಂವಿಧಾನದ ಮೂಲ ಒಂದು ರಚನೆಗೆ ಕೈ ಹಾಕಬೇಡಿ, ಅದನ್ನು ತಿದ್ದುಪಡಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮುನಿರ್ವಾ ಮಿಲ್ಸ್ ಕೇಸಲ್ಲೂ ಕೂಡ ಪುನರುಚ್ಚಾರ ಮಾಡುತ್ತೆ ಯಾವುದು, ಸುಪ್ರೀಂ ಕೋರ್ಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಹೂ ಅಮಂಗ್ ದ ಫಾಲೋಯಿಂಗ್ ಕಾಲ್ ದ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಆ್ಯಸ್ ಕ್ಯಾಬಿನೆಟ್ ಸಿಸ್ಟಮ್? ಸಂಸದೀಯ ಸರ್ಕಾರವನ್ನು ಕ್ಯಾಬಿನೆಟ್ ವ್ಯವಸ್ಥೆ ಎಂದು ಯಾರು ಕರೆಯುತ್ತಾರೆ? ನೇರವಾಗಿ ಉತ್ತರ ನೋಡೋಣ, ಐವರ್ ಜೆನ್ನಿಂಗ್ಸ್ ಅನ್ನೋರು ಕ್ಯಾಬಿನೆಟ್ ಸಿಸ್ಟಮ್ ಗೌರ್ಮೆಂಟ್, ಅಂದರೆ ಪಾರ್ಲಿಮೆಂಟ್ರಿ ಗೌರ್ಮೆಂಟನ್ನು ಕ್ಯಾಬಿನೆಟ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಕ್ಯಾಬಿನೆಟ್ ವ್ಯವಸ್ಥೆ, ಕ್ಯಾಬಿನೆಟ್ ಸಿಸ್ಟಮ್ ಅಂದರೆ ಏನು? ಕ್ಯಾಬಿನೆಟ್ ಅಂದರೆ ದೋಸ್ ಆರ್ ಅ ಪೀಪಲ್ ಹೂ ಆರ್ ಎಲೆಕ್ಟೆಡ್ ಆ್ಯಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್, ದೋಸ್ ಶುಡ್ ಬಿ ಎಲೆಕ್ಟೆಡ್ ಫಾರ್ ದ ಪಾರ್ಲಿಮೆಂಟ್ರಿ ಒಂದು ಪಾರ್ಲಿಮೆಂಟ್ರಿ ಹೌಸ್, ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಅದಕ್ಕೆ ಅವರು ಏನಾಗಿರಬೇಕು, ಸದಸ್ಯರಾಗಿರಬೇಕು. ಜೊತೆಗೆ ಈ ಒಂದು ಕ್ಯಾಬಿನೆಟ್ ಸದಸ್ಯರು ದೇ ಶುಡ್ ರೆಸ್ಪಾನ್ಸಿಬಲ್ ಫಾರ್ ಹೌಸ್, ಅಂದರೆ ಪಾರ್ಲಿಮೆಂಟ್ಗೆ ಜವಾಬ್ದಾರರಾಗಿರಬೇಕು. ಆ ಒಂದು ಸಿಸ್ಟಮ್ನ ನಾವು ಕ್ಯಾಬಿನೆಟ್ ವ್ಯವಸ್ಥೆ ಅಂತ ಕರಿತೀವಿ. ಈ ಒಂದು ಕ್ಯಾಬಿನೆಟಲ್ಲಿ ಮಂತ್ರಿಗಳಿರ್ತಾರೆ, ಆ ಮಂತ್ರಿಗಳು ಲೀಡರ್ ಆಗಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಈ ಎಲ್ಲ ಒಂದು ಟೀಮ್ ಏನಿದೆ ಕ್ಯಾಬಿನೆಟ್ ಏನಿದೆ ಅದು ಸಂಪೂರ್ಣವಾಗಿ ಪಾರ್ಲಿಮೆಂಟರಿ ಲೋಕಸಭೆಗೆ ಜವಾಬ್ದಾರಾಗಿರಬೇಕು. ಲೋಕಸಭೆ ಅಂದರೆ ಜನರ ಪ್ರತಿನಿಧಿಗಳ ಸಭೆ, ಆ ಲೋಕಸಭೆಗೆ ಇವರು ಜವಾಬ್ದಾರಾಗಿರಬೇಕು. ಓಕೆ, ಇನ್ನು ಮುಂದಿನ ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ವರ್ ಟ್ರಾನ್ಸ್ಫರ್ಡ್ ಫ್ರಮ್ ಸ್ಟೇಟ್ ಲಿಸ್ಟ್ ಟು ಕನ್ಕರೆಂಟ್ ಲಿಸ್ಟ್? ಈ ಕೆಳಗಿನ ಯಾವ ವಿಷಯಗಳು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಗಿದೆ? ಪ್ರೊಟೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ವನ್ಯ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ರಕ್ಷಿಸುವುದು. ಫಾರೆಸ್ಟ್, ಅರಣ್ಯ. ವೇಟ್ಸ್ ಆ್ಯಂಡ್ ಮೆಷರ್ಸ್, ಆಲ್ ಆಫ್ ದ ಎಬೋವ್. ಆನ್ಸರ್ ಈಸ್ ಡಿ, ಆಲ್ ಆಫ್ ದ ಎಬೋವ್. ಮೇಲಿನ ಎಲ್ಲವೂ ಕೂಡ ಈ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಅಂದರೆ ಕನ್ಕರೆಂಟ್ ಲಿಸ್ಟ್ಗೆ, ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟ್ಗೆ ಎಷ್ಟರಲ್ಲಿ 42ನೇ ಅಮೆಂಡ್ಮೆಂಟ್, 42ನೇ ಸಂವಿಧಾನ ತಿದ್ದುಪಡಿ 1976ರ ಅಡಿಯಲ್ಲಿ ಒಟ್ಟು 5 ವಿಷಯಗಳನ್ನು ಯಾವ ಪಟ್ಟಿಯಿಂದ, ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟ್ಗೆ ಹಾಕ್ತಾರೆ. ಇನ್ನು ಉಳಿದಿರ್ತಕ್ಕಂಥ 2 ವಿಷಯಗಳು ಯಾವಪ್ಪ ಅಂದರೆ ಅದು ಎಜುಕೇಷನ್ ಮತ್ತು ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಎಜುಕೇಷನ್ ಅಂದರೆ ಶಿಕ್ಷಣ ಸಂಬಂಧಪಟ್ಟಿದ್ದು, ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ಗೆ ಸಂಬಂಧಪಟ್ಟಿದ್ದು. ಈ 5 ಅಂಶಗಳನ್ನು ಏನು ಮಾಡ್ತಾರೆ 42ನೇ ಸಂವಿಧಾನ ತಿದ್ದುಪಡಿ ಅನ್ವಯ ಈ ಒಂದು 5 ವಿಷಯಗಳನ್ನು ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟ್ಗೆ ಹಾಕ್ತಾರೆ. ಇದರಿಂದ ಇದರ ಒಳಹರಿವು ಅಂದರೆ ಕನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ. ಈ 5 ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಶಾಸನವನ್ನು ಮಾಡ್ಬೋದು, ಕಾನೂನುಗಳ ರಚನೆ ಮಾಡ್ಬೋದು. ಆದರೆ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಏನಾದ್ರೂ ಜಗಳ ಆದರೆ, ಏನಾದ್ರೂ ಸಮಸ್ಯೆ ಆದರೆ ಆಗ ಕೇಂದ್ರ ಸರ್ಕಾರ ರಚನೆ ಮಾಡತಕ್ಕಂಥ ಕಾನೂನು ಜಾರಿಯಾಗತ್ತೆ. ಅಂದರೆ
ಏನೂ ಸಮಸ್ಯೆ ಆಗಲಿಲ್ಲ ಅಂದರೆ ಸ್ಟೇಟು ಕೂಡ ಆ ಕಾನೂನನ್ನ ಮಾಡ್ಬೋದು. ಆದರೆ ಏನಾದರೂ ಸೆಂಟ್ರಲ್ಗೂ ಮತ್ತು ಸ್ಟೇಟ್ಗೂ ಏನಾದರೂ ಜಗಳ ಆದರೆ ಸೆಂಟ್ರಲ್ ಹೇಳಿದ್ದೇ ಫೈನಲ್ ಆಗುತ್ತೆ. ಅಂದರೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಸಮವರ್ತಿ ಪಟ್ಟಿನಲ್ಲಿ ಅದು ಹೊರಡಿಸ್ತಕ್ಕಂಥ ಕಾನೂನೇ ಜಾರಿ ಆಗುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫಿಸಿಕಲ್ ಫೆಡರಲಿಸಮ್ ಇನ್ ಇಂಡಿಯಾ? ಯಾವುದನ್ನು ಭಾರತದಲ್ಲಿಯ ಹಣಕಾಸಿನ ಫೆಡರಲಿಸಮ್ನ ಸಮತೋಲನ ಚಕ್ರ ಅಂತ ಕರೀತಾರಪ್ಪ ಅಂದರೆ ಅದು ಫಿನಾನ್ಸ್ ಕಮಿಷನ್, ಹಣಕಾಸು ಆಯೋಗ. ಹಾಗಾದರೆ ಹಣಕಾಸು ಆಯೋಗ ಏನು ಎತ್ತ ಅಂತ ನೋಡೋಣ. ಆರ್ಟಿಕಲ್ ಅಂದರೆ ವಿಧಿ 280 ಅಡಿಯಲ್ಲಿ 1951ರಲ್ಲಿ ರಾಷ್ಟ್ರಪತಿಗಳು ಈ ಹಣಕಾಸಿನ ಫೆಡರಲಿಸಮ್ ಅಂತ ಈ ಹಣಕಾಸು ಆಯೋಗವನ್ನು ಫಿನಾನ್ಸ್ ಕಮಿಷನನ್ನು ನೇಮಕ ಮಾಡ್ತಾರೆ, ಅಂದರೆ ರಚನೆ ಮಾಡ್ತಾರೆ. ಫಿನಾನ್ಸ್ ಕಮಿಷನನ್ನು ರಾಷ್ಟ್ರಪತಿಯವರು 1951ರಲ್ಲಿ ಸಂವಿಧಾನದ 280 ವಿಧಿಯ ಅಡಿಯಲ್ಲಿ ರಚನೆ ಮಾಡ್ತಾರೆ. ಓಕೆ, ಇದು ಏನಪ್ಪ ಮಾಡುತ್ತೆ ಅಂದರೆ ಒಂದು ಫಿನಾನ್ಷಿಯಲ್ ರಿಲೇಷನ್ಶಿಪ್, ಅಂದರೆ ಸೆಂಟರು ಮತ್ತು ಸ್ಟೇಟ್ಸು ಯಾವ ರೀತಿಯಾಗಿ ರೆವಿನ್ಯೂಯನ್ನು ಹಂಚ್ಕೋಬೇಕು. ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರಲ್ಲ, ಈಗ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದಾಗ ಬರ್ತಕ್ಕಂಥ ರೆವಿನ್ಯೂನ ಯಾವ ಶೇರಲ್ಲಿ ಇದು ಮಾಡಬೇಕು ಅಂದರೆ ಹಂಚ್ಕೋಬೇಕು, ಮತ್ತು ಗ್ರಾಂಟ್ಸ್ ಯಾವ ಥರ ಇರಬೇಕು ಅಂತಕ್ಕಂಥ ಒಂದು ನೀತಿ ನಿರೂಪಣೆಯನ್ನು ಈ ಫಿನಾನ್ಸ್ ಕಮಿಷನ್ನು ಮಾಡುತ್ತೆ. ಇದಾದಮೇಲೆ 5 ವರ್ಷಕ್ಕೊಂದ್ಸಲಿ ಒಂದು ಕಮಿಷನನ್ನು ಒಂದು ರಚನೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಕಮಿಷನ್ಗೆ ಒಬ್ಬ ಚೇರ್ಮನ್ ಇರ್ತಾರೆ. ಈಗ ಇರ್ತಕ್ಕಂಥ ಒಂದು 15th ಫಿನಾನ್ಸ್ ಕಮಿಷನ್ನ ಚೇರ್ಮನ್ ಯಾರಪ್ಪ ಅಂದರೆ ಅದು 15ನೇ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಅದು NK ಸಿಂಗ್ ಆಗಿದ್ದಾರೆ. ಇನ್ನು ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ 2021ರಲ್ಲಿ ಒಂದು ಫಿನಾನ್ಸ್ ಕಮಿಷನ್ ಇನ್ನು ಕೋವಿಡ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟನ್ನು, ಒಂದು ವರದಿಯನ್ನು ಇದು ಕೊಡುತ್ತೆ. ಫಿನಾನ್ಸ್ ಕಮಿಷನ್ನು ಏನು ಕೋವಿಡ್ ಸಂದರ್ಭದಲ್ಲಿ ಫಿನಾನ್ಸ್ ಕಮಿಷನ್ ಯಾವ ರೀತಿಯಾಗಿ ಒಂದು ಕಾರ್ಯವನ್ನು ಮಾಡಿದೆ, ಅದು ಏನೆಲ್ಲ ಕಾರ್ಯಗತಗೊಳಿಸಿದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟನ್ನು ಫಿನಾನ್ಸ್ ಕಮಿಷನ್ ಹೊರಬಿಟ್ಟಿದೆ. ಅದು 2021 ಫೆಬ್ರವರಿ 1ನೇ ತಾರೀಕು. ಅದರ ಹೆಸರು ಏನಪ್ಪ ಅಂದರೆ ಫಿನಾನ್ಸ್ ಕಮಿಷನ್ ಇನ್ ಕೋವಿಡ್ ಟೈಮ್ಸ್. ಓಕೆ, ಅದು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಬಾರೋ ಔಟ್ಸೈಡ್ ಇಂಡಿಯಾ ಅಪಾನ್ ದ ಸೆಕ್ಯೂರಿಟಿ ಆಫ್ ಡ್ಯಾಶ್. ಕೇಂದ್ರ ಸರ್ಕಾರವು ಭಾರತದ ಹೊರಗೆ ಯಾವ ಭದ್ರತೆಗಳ ಒಂದು ಸೆಕ್ಯೂರಿಟಿಗಳ ಆಧಾರದ ಮೇಲೆ ಸಾಲ ಮಾಡುತ್ತದೆ? ಯಾವುದು ನಿಮಗೂ ಗೆಸ್ ಮಾಡಿ. ದಟ್ ಈಸ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿ. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ ಈ ಫಂಡ್ಗಳು ಇವು ತುಂಬ ಮುಖ್ಯ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಯಾಕಪ್ಪ ಅಂದರೆ ಈಗ ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ ಇದರ ಬಗ್ಗೆ. ಓಕೆ, ಈಗ ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ನೋಡೋಣ, ಅಂದರೆ ಭಾರತದ ಸಂಚಿತ ನಿಧಿ ಬಗ್ಗೆ ನೋಡೋಣ. ಹಾಗಾದರೆ ಸಂವಿಧಾನದ ಯಾವ ಒಂದು ವಿಧಿಯಲ್ಲಿ ಇದ್ರ ಬಗ್ಗೆ ತಿಳಿಸಿದ್ರಪ್ಪ ಅಂದರೆ 266 ಸಬ್ಸೆಕ್ಷನ್ 1ರ ಅಡಿಯಲ್ಲಿ ಒಂದು ಕನ್ಸಾಲಿಡೇಟೆಡ್ ಫಂಡ್ ಅಂದರೆ ಭಾರತ ಸಂಚಿತ ನಿಧಿ ಬಗ್ಗೆ ತಿಳಿಸಲಾಗಿದೆ. ಓಕೆ, ಇದು ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಒಂದು ಆರ್ಥಿಕ ಸಚಿವಾಲಯ ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಸೆಕ್ರೆಟರಿ ಅಂಡರಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇರುತ್ತೆ. ಓಕೆ, ಇನ್ನು ಇದರೆಲ್ಲ ಏನಾದರೂ ಅಮೌಂಟ್ ಖರ್ಚು ಮಾಡಬೇಕು, ಭಾರತ ಸಂಚಿತ ನಿಧಿಯಿಂದ ಅಮೌಂಟನ್ನು ಸ್ಪೆಂಡ್ ಮಾಡಬೇಕು, ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಪ್ರೂವಲ್ ಈಸ್ ನೀಡೆಡ್. ಪಾರ್ಲಿಮೆಂಟ್ ಅಪ್ರೂವಲ್ ನೀಡೆಡ್ ಅಂದರೆ ಪಾರ್ಲಿಮೆಂಟ್ ಸಂಸತ್ತು ಒಪ್ಪಿಗೆ ಸೂಚಿಸಲೇಬೇಕು. ಓಕೆ, ಇನ್ನು CAG ಇದರ ಆಡಿಟನ್ನು ಮಾಡ್ತಾರೆ. ಪ್ರತಿ ವರ್ಷ ಏನಾಗಿದೆ, ಏನು ಖರ್ಚಾಗಿದೆ, ಕನ್ಸಾಲಿಡೇಟೆಡ್ ಫಂಡ್ಗೆ ಎಷ್ಟು ಅಮೌಂಟ್ ಬಂದಿದೆ ಮತ್ತು ಎಷ್ಟು ಹೊರ ಹೋಗಿದೆ ಅಂತ ಹೇಳ್ಬಿಟ್ಟು ಯಾರು ಆಡಿಟ್ ಮಾಡ್ತಾರೆ? CAG ಅವರು ಆಡಿಟ್ ಮಾಡ್ತಾರೆ. ಇನ್ನು ಪಬ್ಲಿಕ್ ಫಂಡ್ ಬಗ್ಗೆ ನೋಡಲೇಬೇಕು. ಯಾಕಪ್ಪ ಅಂದರೆ ಇದು ಕೂಡ ಒಂದು ಮುಖ್ಯವಾದಂಥ ಪಾರ್ಟ್ ಅಂತ ಹೇಳ್ಬೋದು. ಇದು 266 ಸಬ್ಸೆಕ್ಷನ್ 2ರ ಅಡಿಯಲ್ಲಿ ಒಂದು ರಚನೆ ಆಗಿದೆ. ಇದನ್ನು ಕೂಡ CAG ಅವರು ಆಡಿಟನ್ನು ಮಾಡ್ತಾರೆ. ಇದರಲ್ಲಿ ಪಬ್ಲಿಕ್ ಫಂಡಲ್ಲಿ ಏನೆಲ್ಲ ಇರುತ್ತಪ್ಪ ಅಂದರೆ ಪ್ರಾವಿಡೆಂಟ್ ಫಂಡ್ಸ್ ಇರುತ್ತೆ, ಮತ್ತು ಪೋಸ್ಟಲ್ ಇನ್ಶೂರೆನ್ಸ್ ಇರುತ್ತೆ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಇರುತ್ತೆ, ಮತ್ತು ನ್ಯಾಷನಲ್ ಸೇವಿಂಗ್ಸ್ ಇರುತ್ತೆ, ಅಂದರೆ ಸ್ಮಾಲ್ ಸೇವಿಂಗ್ಸು, ಮತ್ತು ಬ್ಯಾಂಕ್ ಸೇವಿಂಗ್ಸ್ ಇರುತ್ತೆ. ಇವೆಲ್ಲವನ್ನು ಕೂಡ ನಾವು ಪಬ್ಲಿಕ್ ಫಂಡ್ಗೆ ವರ್ಗಾವಣೆ ಆಗತ್ತೆ. ಓಕೆ, ಇನ್ನು ಕಾಂಟಿಂಜೆನ್ಸಿ ಫಂಡ್ ಅಂದರೆ ಭಾರತದ ಆಕಸ್ಮಿಕ ನಿಧಿ. ಇದು 267 ಈ ಒಂದು ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂದರೆ ಭಾರತದ ಆಕಸ್ಮಿಕ ನಿಧಿ 267ನೇ ವಿಧಿಯ ಅನ್ವಯ
ಇರುತ್ತೆ. 267ನೇ ವಿಧಿ 267 ಸಬ್ಸೆಕ್ಷನ್ 1ರ ಅಡಿಯಲ್ಲಿ ನಾವು ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾನ ನಾವು ರಚನೆ ಮಾಡ್ಬೋದು. ಇದು 267(1) ಕೇಂದ್ರ ಸರ್ಕಾರ. ಇನ್ನು 267(2) ಅಂದರೆ 267 ಸಬ್ಸೆಕ್ಷನ್ 2ನಲ್ಲಿ ನಾವು ಆರ್ಟಿಕಲ್ 267 ಸಬ್ಸೆಕ್ಷನ್ 2ನಲ್ಲಿ ನಾವು ಸ್ಟೇಟಲ್ಲಿ ಕೂಡ ಒಂದು ಕಾಂಟಿಂಜೆನ್ಸಿ ಫಂಡನ್ನು ರಚನೆ ಮಾಡ್ಬೋದು. ಇದು ಯಾಕಪ್ಪ ಅಂದರೆ ತುರ್ತು ಪರಿಸ್ಥಿತಿನಲ್ಲಿ ಒಂದು ಅಮೌಂಟ್ ಬೇಕಾಗಿರುತ್ತೆ. ಈಗ ಪ್ರವಾಹ ಬಂತು, ಭೂಕಂಪ ಆಯಿತು, ಇಂಥ ಸಂದರ್ಭದಲ್ಲಿ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ಆಗ ಕಾಂಟಿಜೆನ್ಸಿ ಫಂಡಿಂದ ನಾವು ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಸರ್ಕಾರ. ಸಾಮಾನ್ಯವಾಗಿ 500 ಕೋಟಿ ರೂಪಾಯಿಗಳನ್ನು ಕಾರ್ಪಸ್ ಅಮೌಂಟ್ ಅಂದರೆ 500 ಕೋಟಿ ರೂಪಾಯಿಗಳನ್ನು ನಾವು ಈ ಒಂದು ಕಾಂಟಿಜೆನ್ಸಿ ಫಂಡಲ್ಲಿ ನೋಡ್ಬೋದು. ಇದು ಫಿನಾನ್ಸ್ ಸೆಕ್ರೆಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸಿನ ಸೆಕ್ರೆಟ್ರಿ ಇರ್ತಾರಲ್ಲ, ಆ ಸೆಕ್ರೆಟ್ರಿ ಅಂಡರಲ್ಲಿ 500 ಕೋಟಿ ರೂಪಾಯಿಗಳನ್ನು ಇಟ್ಟಿರಲಾಗುತ್ತೆ. ಓಕೆ, ಇನ್ನು ನಿಮಗೆ ಗೊತ್ತಿರಬೇಕು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ 266 ಸಬ್ಸೆಕ್ಷನ್ ಅಂದರೆ 266ನೇ ವಿಧಿ ಸಬ್ಸೆಕ್ಷನ್ 1 ಅಂತ 1ರಲ್ಲಿ ಬರುತ್ತೆ. ಇನ್ನು ಕಾಂಟಿಜೆನ್ಸಿ ಫಂಡ್ 267 ಸಬ್ಸೆಕ್ಷನ್ 1. ಇನ್ನು ಸ್ಟೇಟಲ್ಲಿ ಕಾಂಟಿಜೆನ್ಸಿ ಫಂಡ್ ಅಂದರೆ 267 ಸಬ್ಸೆಕ್ಷನ್ 2 ಅಂತ. ಅದಾದಮೇಲೆ ಪಬ್ಲಿಕ್ ಫಂಡು 266 ಸಬ್ಸೆಕ್ಷನ್ 2. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಜನರಲಿ ಹೂ ಅಮಂಗ್ ದ ಫಾಲೋಯಿಂಗ್ ಕೆನ್ ಎಕ್ಸಿಕ್ಯೂಟ್ ಎ ಲಾ ಆನ್ ಕನ್ಕರೆಂಟ್ ಲಿಸ್ಟ್? ಈ ಕೆಳಗಿನವುಗಳಲ್ಲಿ ಯಾವ ಸರ್ಕಾರ ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳನ್ನು ಕಾರ್ಯಗತಗೊಳಿಸುತ್ತದೆ? ಆನ್ಸರು ಕೇಂದ್ರನ ಅಲ್ಲ, ರಾಜ್ಯನ. ಹೌದು, ರಾಜ್ಯ ಕನ್ಕರೆಂಟ್ ಲಿಸ್ಟಲ್ಲಿ ಇರತಕ್ಕಂಥ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಕಾರ್ಯಗತಗೊಳಿಸುತ್ತೆ. ಇಲ್ಲಿ ನಾನು ಕೇಳಿರೋ ಕ್ವಶನ್ನು ಎಕ್ಸಿಕ್ಯೂಟ್ ರಚನೆ ಮಾಡೋದು ಬೇರೆ. ಈಗ ಲಾ ಮೇಕಿಂಗ್ ಬೇರೆ, ಲಾ ಎಕ್ಸಿಕ್ಯೂಷನ್ ಬೇರೆ, ಎರಡಕ್ಕೂ ಸಪ್ರೇಟ್ ಇದೆ. ಲಾ ಮಸೂದೆಯನ್ನು ಹೊರಡಿಸಿ ಕಾಯ್ದೆ ಮಾಡಿರೋದು ಲಾ. ಓಕೆ, ಅದೇ ಲಾನ ಅದೇ ಕಾರ್ಯಕ್ರಮವನ್ನು ಅಂದರೆ ಅದೇ ಒಂದು ಕಾಯ್ದೆಯನ್ನು ಹೊರಗಡೆ ಜಾರಿ ಮಾಡತಕ್ಕಂಥದ್ದು ಇದೆಯಲ್ಲ, ಆ ಎಕ್ಸಿಕ್ಯೂಷನ್ ಆಫ್ ಲಾ ಇದೆಯಲ್ಲ, ಅದು ಸ್ಟೇಟ್ ಮಾಡುತ್ತೆ, ರಾಜ್ಯ ಮಾಡುತ್ತೆ. ಯಾಕಪ್ಪ ಅಂದರೆ ಕೇಂದ್ರ ಸರ್ಕಾರ ಕಾನೂನು ಮಾಡ್ಬೋದು, ಆದರೆ ಆ ಒಂದು ಕಾನೂನ ಜಾರಿ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸ ಯಾರ್ದಾಗಿರುತ್ತೆ? ರಾಜ್ಯಗಳದಾಗಿರುತ್ತೆ. ಯಾಕಂದರೆ ಕೇಂದ್ರದಲ್ಲಿ ಅಷ್ಟೊಂದು ಹ್ಯೂಮನ್ ರಿಸೋರ್ಸ್ ಇರೋದಿಲ್ಲ. ಅಂದರೆ ಆಫೀಸರ್ಸು, ಕ್ಲರ್ಕ್ಸು ಈ ಎಲ್ಲ ಏನಾಗಿರುತ್ತೆ ರಾಜ್ಯದಲ್ಲಿ ಅದೆಲ್ಲ ಸಾಕಷ್ಟು ಆ ರಾಜ್ಯಗಳಲ್ಲಿ ಏನೇನು ಬೇಕು ವಲಯವಾರು ರಾಜ್ಯಗಳಲ್ಲಿ ಏನು ಪರಿಸರ, ಸಾಮಾಜಿಕ, ರಾಜಕೀಯ ವ್ಯವಸ್ಥೆ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಕೇಂದ್ರದ ಕಾನೂನನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಅನುಷ್ಠಾನ ಮಾಡ್ಬೋದು ಅಂತ ಸ್ಟೇಟಸ್ ಗೊತ್ತಿರುತ್ತೆ, ಅಂದರೆ ರಾಜ್ಯಗಳಿಗೆ ಗೊತ್ತಿರುತ್ತೆ. ಅದರಿಂದ ರಾಜ್ಯಗಳಿಗೆ ಎಕ್ಸಿಕ್ಯೂಷನ್ ಪವರನ್ನು ಕೊಡಲಾಗಿದೆ. ಕೇಂದ್ರಕ್ಕೇನು ಲಾ ಮೇಕಿಂಗ್ ಪವರ್. ಹಾಗಾದರೆ ರಾಜ್ಯ ಮಾಡೋಕ್ಕಾಗಲ್ಲ ಸಮವರ್ತಿ ಪಟ್ಟಿಯಲ್ಲಿ. ನಾನು ಆಗಲೇ ಹೇಳಿದೆ, ರಾಜ್ಯನೂ ಕೂಡ ಸಮವರ್ತಿ ಪಟ್ಟಿಯಲ್ಲಿ ಒಂದು ಕಾನೂನುಗಳನ್ನು ಮಾಡ್ಬೋದು, ಆದರೆ ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ರಿಸ್ಟ್ರಿಕ್ಷನ್ಸ್ ಅಂದರೆ ರಾಜ್ಯ ಸರ್ಕಾರ ಕಾನೂನು ಮಾಡಿದ್ರೆ ಅದೇ ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಿದ್ರೆ, ಕೇಂದ್ರ ಸರ್ಕಾರ ಯಾವ ಕಾನೂನನ್ನು ಮಾಡಿರುತ್ತೆ ಅದೇ ಏನಾಗುತ್ತೆ ಇಂಪ್ಲಿಮೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು, ಸಮವರ್ತಿ ಪಟ್ಟಿನಲ್ಲಿ ಎಷ್ಟು ಒಂದು ವಿಷಯಗಳನ್ನು ನೋಡ್ಬೋದು? 52 ವಿಷಯಗಳನ್ನು ನಾವು ನೋಡ್ಬೋದು. ಒರಿಜಿನಲ್ ಆಗಿ ಅಲ್ಲಿ 47 ಅಂಶಗಳು ಮಾತ್ರ, 47 ವಿಷಯಗಳಿದ್ವು. ಆದರೆ 42ನೇ ಒಂದು ತಿದ್ದುಪಡಿಯನ್ನು ಮಾಡಿ 5 ವಿಷಯಗಳನ್ನು ನಾನು ಹಿಂದಿನ ಸ್ಲೈಡಲ್ಲಿ ಹೇಳಿದೆ. ಆ 5 ವಿಷಯಗಳನ್ನು ಯಾವುದಪ್ಪ ಅಂದರೆ ಎಜುಕೇಷನ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ತೂಕ ಅಳತೆ ಅಂದರೆ ವೇಟ್ಸ್ ಆ್ಯಂಡ್ ಮೆಜರ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಜಸ್ಟಿಸ್ ಇರ್ಬೋದು, ಇವುಗಳನ್ನೆಲ್ಲ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಹಾಕೋದ್ರಿಂದ ಅದು 47 ಇದ್ದಿದ್ದು ಏನಾಯಿತು 52 ವಿಷಯಗಳು ಆಯಿತು. ಯಾವ ಸಂವಿಧಾನ ತಿದ್ದುಪಡಿ ಅಂಡರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ 7th ಶೆಡ್ಯೂಲಲ್ಲಿ ನಾವು ನೋಡ್ಬೋದು. ಅದು ಕೂಡ ಮುಖ್ಯ, ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಇದು ಈ ಪ್ರಶ್ನೆಗೆ ಉತ್ತರ ರಾಜ್ಯ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ದ ಪ್ರೆಸಿಡೆಂಟ್ ಕ್ಯಾನ್ ಮೇಕ್ ರೆಗ್ಯುಲೇಷನ್ಸ್ ಫಾರ್ ಗುಡ್ ಗೌರ್ಮೆಂಟ್ ಆಫ್ ಆಲ್ ಯೂನಿಯನ್ ಟೆರಿಟರೀಸ್. ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಒಳ್ಳೆಯ ಆಡಳಿತಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ನಿಯಮಗಳನ್ನು ರಚಿಸಬಹುದು. ರೀಸನ್? ನೋ, ಇಟ್ಸ್ ರಾಂಗ್. ಯಾಕಪ್ಪ ಅಂದರೆ ಎಲ್ಲ ಯೂನಿಯನ್ ಟೆರಿಟರೀಸ್ ಅಲ್ಲ, ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲ. ಓಕೆನಾ? ಹಾಗಾದರೆ ಯಾವ್ಯಾವ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರೆಸಿಡೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮಾಡ್ಬೋದಪ್ಪ ಅಂದರೆ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ದಾದ್ರಾ ಆ್ಯಂಡ್ ನಾಗರ್ ಹವೇಲಿ, ಪುದುಚೇರಿ ಯಾವಾಗಪ್ಪ ಅಂದರೆ ಯಾವಾಗ ಅದು
ಲೆಜಿಸ್ಲೇಚರ್ ಇರೋದಿಲ್ಲ, ಯಾವಾಗ ಅದು ಸೆಷನಲ್ಲಿ ಇರೋದಿಲ್ಲ ಅಥವಾ ಅದು ಯಾವಾಗ ಡಿಸಲ್ಯೂಷನ್ ಆಗಿರುತ್ತೆ ಆವಾಗ ರಾಷ್ಟ್ರಪತಿಗಳು ರೂಲ್ಸನ್ನು ರೆಗ್ಯುಲೇಷನ್ನ ಮಾಡ್ಬೋದು. ಆದರೆ ಅದು ಪುದುಚೇರಿಯಲ್ಲಿ ಏನಾದ್ರೂ ಲೆಜಿಸ್ಲೇಚರ್ ಶಾಸಕಾಂಗ ಕಾರ್ಯಗತವಾಗಿದ್ದಾಗ ಇವರು ರೂಲ್ಸ್ ರೆಗ್ಯುಲೇಷನ್ ಮಾಡೋಂಗಿಲ್ಲ. ಓಕೆ, ನಿಮ್ಗೆ ಗೊತ್ತಿರಬೇಕು ಎಲ್ಲೆಲ್ಲಿ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟ ರಾಷ್ಟ್ರಪತಿಗಳು ಒಂದು ರೆಗ್ಯುಲೇಷನ್ಸ್ನ ಮಾಡ್ಬೋದು ಅಂದರೆ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್, ಪುದುಚೇರಿ ಇಲ್ಲೆಲ್ಲ ಅವರು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಮಾಡ್ಬೋದು. ಓಕೆ, ಅದಾದಮೇಲೆ ಅಂಥ ನಿಯಮಗಳು ಸಂಸದೀಯ ಕಾನೂನಿನಂತೆ ಕೆಲಸ ಮಾಡುವುದಿಲ್ಲ, ಇದು ತಪ್ಪು. ಮಾಡುತ್ತವೆ ಅಂತ ಇನ್ನು ರಾಷ್ಟ್ರಪತಿಗಳು ಹೊರಡಿಸ್ತಕ್ಕಂಥ ರೆಗ್ಯುಲೇಷನ್ಸು ಯಾವುದಕ್ಕೆ ಸಮ, ಸಂಸದೀಯ ಕಾನೂನುಗಳಿಗೆ ಸಮನಾಗಿರುತ್ತೆ. ಆದ್ದರಿಂದ ಡಿ ನನ್ ಆಫ್ ದ ಎಬೋ ಈಸ್ ರೈಟ್. ಓಕೆ, ಹಾಗಾದರೆ ಯೂನಿಯನ್ ಟೆರಿಟರೀಸ್ ಯಾವಾಗ ಆಯ್ತಪ್ಪ ಆಗೊಂದು ಕಾನ್ಸೆಪ್ಟ್ ಅಂದರೆ 1956 ಸ್ಟೇಟ್ ರಿಆರ್ಗನೈಸೇಷನ್. ಯಾಕಂದರೆ ರಾಜ್ಯ ಪುನರ್ರಚನೆ ಒಂದು ಕಾಯ್ದೆ ಇದೆಯಲ್ಲ, ಆಗ ಒಂದು ಯೂನಿಯನ್ ಟೆರಿಟರೀಸ್ನ ಮಾಡಲಾಗತ್ತೆ. ಈಗ ಪ್ರಸ್ತುತ 8 ಯೂನಿಯನ್ ಟೆರಿಟರೀಸ್ ಇದೆ. ಓಕೆ, ಅದಾದಮೇಲೆ ಆರ್ಟಿಕಲ್ 239 to 241 ಏನು ಈ ಒಂದು ಯೂನಿಯನ್ ಟೆರಿಟರೀಸ್ ಸಂಬಂಧಪಟ್ಟಂತೆ ಯಾವ ಯಾವ ವಿಧಿಗಳಪ್ಪ ಅಂದರೆ 239ರಿಂದ 241 ವಿಧಿಗಳು ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸೂಚಿಸಿದರೆ ಅದು ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನದ ಭಾಗ 8ರಲ್ಲಿ ಪಾರ್ಟ್ 8 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಯೂನಿಯನ್ ಟೆರಿಟರೀಸ್. ಓಕೆ, ಇವೆಲ್ಲ ಮುಖ್ಯವಾದಂಥ ಅಂಶಗಳು. ಇನ್ನು ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ಟಿಕಲ್ ಆಥರೈಸಸ್ ಪಾರ್ಲಿಮೆಂಟ್ ಟು ಕ್ರಿಯೇಟ್ ಎ ನ್ಯೂ ಆಲ್ ಇಂಡಿಯಾ ಸರ್ವೀಸಸ್ ಆನ್ ದ ಬೇಸಿಸ್ ಆಫ್ ರಾಜ್ಯಸಭಾ ರೆಸಲ್ಯೂಷನ್? ಯಾವ ವಿಧಿಯ ಅನ್ವಯ ಸಂಸತ್ತು ಹೊಸ ಅಖಿಲ ಭಾರತ ಸೇವೆಗಳನ್ನು ರಾಜ್ಯಸಭೆಯ ನಿರ್ಣಯದನ್ವಯ ರಚಿಸುತ್ತದೆ? ಆಪ್ಷನ್ನು ಎ ಅಂದರೆ 312 ವಿಧಿ ಅನ್ವಯ ಏನು ಸಂಸತ್ತು ಅಂದರೆ ರಾಜ್ಯಸಭೆಯ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಬೇಕು. ಈಗ ಹೊಸ ಒಂದು ಆಲ್ ಇಂಡಿಯಾ ಸರ್ವಿಸನ್ನು ನಾವು ತರಬೇಕಪ್ಪ ಅಂದರೆ, ಉದಾಹರಣೆಗೆ ನ್ಯಾಷನಲ್ ಎಜುಕೇಷನ್ ಸರ್ವಿಸನ್ನು ತರಬೇಕು ಅಂತ ಏನಾದ್ರು ನಾವು ಹೊರಟ್ರೆ ಅದಕ್ಕೆ ಯಾರು ಅಂಕಿತ ಹಾಕಬೇಕಪ್ಪ ಅಂದರೆ ಮೊದಲನೇ ಸ್ಟೆಪ್ ಯಾರು ಇಡಬೇಕಪ್ಪ ಅಂದರೆ ಅದು ರಾಜ್ಯಸಭೆ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಬೇಕು, ಈ ಥರ ರಚನೆ ಮಾಡಬೇಕು ಆಲ್ ಇಂಡಿಯಾ ಸರ್ವಿಸ್ ಅಂತ ಹೇಳ್ಬಿಟ್ಟು ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಪಾಸ್ ಮಾಡಿದ್ರೆ ಮಾತ್ರನೇ ಆ ಲೋಕಸಭೆ ಅದರ ಮೇಲೆ ಕಾನೂನನ್ನು ಒಂದು ಆ ಮಸೂದೆಯನ್ನು ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವ ವಿಧಿ ಅನ್ವಯ? 312. ನಿಮಗೆ ಸಿವಿಲ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸ್ ಯಾವಾಗ ಯಾವ ಆ್ಯಕ್ಟ್ ಅಂಡರ್ಲಿ ಅಂದರೆ ಆಲ್ ಇಂಡಿಯಾ ಸರ್ವೀಸಸ್ ಆ್ಯಕ್ಟ್ 1951ನಲ್ಲಿ ಒಂದು ಆಲ್ ಇಂಡಿಯಾ ಸರ್ವೀಸಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಇನ್ನು ಮುಂದಿನ ಸ್ಲೈಡ್ ನೋಡೋಣ. ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಆರ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಕೆಳಗಿನಗಳಲ್ಲಿ ಯಾವುದು ಅಥವಾ ಯಾವುಗಳು ಅಸಾಂವಿಧಾನಿಕ ಸಂಸ್ಥೆಗಳಾಗಿವೆ? ಯಾವುವು ನೋಡೋಣ. ಮೊದಲನೇದು ನೀತಿ ಆಯೋಗ್, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ವಲಯ ಸಮಿತಿಗಳು, UGC ಮತ್ತು ಈಶಾನ್ಯ ಸಮಿತಿ. ಇವುಗಳೆಲ್ಲವೂ ಕೂಡ ಏನು ಅಸಂವಿಧಾನಿಕ ಸಂಸ್ಥೆಗಳು ಅಂದರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 1 2 3 4 5 ಆಲ್ ಎಲ್ಲವೂ ಕೂಡ ಅಸಂವಿಧಾನಿಕ ಸಂಸ್ಥೆಗಳು. ಹಾಗಾದರೆ ಏನಪ್ಪ ಅಸಂವಿಧಾನಿಕ ಸಂಸ್ಥೆಗಳು ಅಂದರೆ ಇವು ನೀತಿ ಆಯೋಗ ಇರ್ಬೋದು, ಝೋನಲ್ ಕೌನ್ಸಿಲ್ ಇರ್ಬೋದು, UGC ಇರ್ಬೋದು, ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಯಾವುದೇ ವಿಧಿಯ ಅಡಿಯಲ್ಲಿ ಇವು ರಚನೆ ಆಗಿಲ್ಲ. ನೀವು ಸಂವಿಧಾನವನ್ನು ಎಷ್ಟೇ ನೋಡಿದ್ರೂ ಕೂಡ ಈ ಒಂದು ಈ ಸಂಸ್ಥೆಗಳಿದಾವಲ್ಲ ಇವುಗಳ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಿರೋದಿಲ್ಲ. ಇವಕ್ಕೆ ಯಾವುದೇ ರೀತಿಯ ಸಂವಿಧಾನದ ಅಧಿಕಾರ ಇರೋದಿಲ್ಲ, ಸಾಂವಿಧಾನಿಕ ಅಧಿಕಾರ ಇರೋದಿಲ್ಲ. ಓಕೆ, ಆದ್ದರಿಂದ ಇವು ಅಸಂವಿಧಾನಿಕ ಸಂಸ್ಥೆಗಳಾಗಿವೆ. ಯಾವ ಸಂಸ್ಥೆಗಳು ಯಾವ ವಿಷಯಗಳು ಸಂವಿಧಾನದಲ್ಲಿ ಇರೋದಿಲ್ವೋ ಅವೆಲ್ಲವೂ ಕೂಡ ಅಸಂವಿಧಾನಿಕ ವಿಷಯಗಳು ಅಂತ ನಾವು ಗ್ರಹಿಸಬೇಕಾಗತ್ತೆ. ಇದಕ್ಕೆ ಆಪ್ಷನ್ನು ಸಿ ಈಸ್ ಕರೆಕ್ಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಸರ್ಕಾರಿಯ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಇಂಪ್ರೂವ್ ಸೆಂಟರ್ ಸ್ಟೇಟ್ ರಿಲೇಷನ್ಸ್, ಹೆನ್ಸ್ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಟ್ ದಟ್ ಟೈಮ್? ಅಂದರೆ ಸರ್ಕಾರಿಯ ಕಮಿಷನ್ ಕೇಂದ್ರ ರಾಜ್ಯ ಸಂಬಂಧಗಳನ್ನು ಉನ್ನತೀಗೊಳಿಸಲು ನೇಮಕವಾಗಿದೆ. ಹಾಗಾದರೆ ಆಗ ಪ್ರಧಾನಮಂತ್ರಿಗಳು ಯಾರಾಗಿದ್ದರು? ಪ್ರಧಾನಮಂತ್ರಿಗಳು ಯಾರಪ್ಪ ಅಂದರೆ ಅದು ಇಂದಿರಾ ಗಾಂಧಿ ಅವರು ಆಗ ಪ್ರೈಮ್ ಮಿನಿಸ್ಟರೇ ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗಾದರೆ ಸರ್ಕಾರಿಯ ಕಮಿಷನ್ ಯಾಕೆ ರಚನೆ ಆಯಿತು ಅಂದರೆ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಉತ್ತಮ ಬಾಂಧವ್ಯವನ್ನು, ಉತ್ತಮ ಸಂಬಂಧಗಳನ್ನು
ಏರ್ಪಡಿಸೋದಕ್ಕೆ. ಓಕೆ, ಹಾಗಾದರೆ ಸರ್ಕಾರಿ ಕಮಿಷನ್ ಯಾವಾಗ ನೇಮಕ ಆಯ್ತಪ್ಪ ಅಂದರೆ 1983ರಲ್ಲಿ ಸರ್ಕಾರಿಯ ಕಮಿಷನ್ ಅಂದರೆ ರಂಜಿತ್ ಸಿಂಗ್ ರಿಟೈರ್ಡ್ ಜಡ್ಜ್ ರಂಜಿತ್ ಸಿಂಗ್ ಸರ್ಕಾರಿಯ ಅವರ ಸರಿಯಾದಂಥ ಹೆಸರು. ಅವರು ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜ್. ಅವರ ಒಂದು ಅಧ್ಯಕ್ಷತೆಯಲ್ಲಿ 1983ರಲ್ಲಿ ಸರ್ಕಾರಿಯ ಕಮಿಷನ್ ನೇಮಕ ಮಾಡ್ತಾರೆ. ಅವರು 247 ಒಂದು ಶಿಫಾರಸುಗಳನ್ನು ಮಾಡ್ತಾರೆ. 247 ಶಿಫಾರಸುಗಳ ರೆಕಮೆಂಡೇಷನ್ನ ಮಾಡ್ತಾರೆ. ಓಕೆ, ಅದಾದಮೇಲೆ 1983 ರಚನೆ ಆದಮೇಲೆ ಸಾಕಷ್ಟು ವಿಷಯಗಳಲ್ಲಿ ನಮಗೆ ಒಂದು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಉದಾಹರಣೆಗೆ ಯಾವ್ಯಾವೆಲ್ಲ ಬಗೆಹರಿಯೋಕ್ಕಾಗದೇ ಇರತಕ್ಕಂಥ ಸಮಸ್ಯೆ ಅಂದರೆ ಗವರ್ನರ್ ನೇಮಕ ಮಾಡೋದಿರ್ಬೋದು, ಮತ್ತು ಗವರ್ನರ್ಗಳು ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಒಂದು ವಿಷಯಗಳಾಗಿದ್ದಾವೆ. ಓಕೆ, ಅದರಿಂದನೇ ಈ ಒಂದು ಬಾಂಧವ್ಯವನ್ನು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಬಾಂಧವ್ಯ ಉತ್ತಮಪಡಿಸಬೇಕು ಅಂತಲೇ ಈ ಸರ್ಕಾರಿ ಕಮಿಷನನ್ನು ನೇಮಕ ಮಾಡಲಾಗತ್ತೆ. ಇನ್ನು ಫೈಂಡ್ ಔಟ್ ಮಿಸ್ ಮ್ಯಾಚ್ ಅಬೌಟ್ ಝೋನಲ್ ಕೌನ್ಸಿಲ್ ಆ್ಯಂಡ್ ದೇರ್ ಹೆಡ್ ಕ್ವಾರ್ಟರ್ಸ್. ಓಕೆ, ಝೋನಲ್ ಕೌನ್ಸಿಲು ಮತ್ತು ಅವುಗಳಿರ್ತಕ್ಕಂಥ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ ಆ ಒಂದು ಮಿಸ್ ಮ್ಯಾಚ್ ಆಗಿದೆ, ಅದನ್ನು ಗುರುತಿಸಿ. ಓಕೆ, ಹಾಗಾದರೆ ಯಾವುದಪ್ಪ ಮಿಸ್ ಮ್ಯಾಚ್ ಆಗಿದೆ ನೇರವಾಗಿ ನೋಡೋಣ. ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಭೋಪಾಲ್, ಕೇಂದ್ರ ವಲಯ ಭೋಪಾಲಲ್ಲಿ ಇಲ್ಲ. ಹಾಗಾದರೆ ಎಲ್ಲಿದೆ? ಅಲಹಾಬಾದಲ್ಲಿ ನಾವು ಈ ಒಂದು ಸೆಂಟ್ರಲ್ ಝೋನಲ್ ಕೌನ್ಸಿಲನ್ನು ನಾವು ನೋಡ್ಬೋದು. ಈ ಝೋನಲ್ ಕೌನ್ಸಿಲ್ ಯಾವಾಗ ರಚನೆ ಆಯಿತಪ್ಪ ಅಂದರೆ 1956ರಲ್ಲಿ ರಾಜ್ಯ ಪುನರ್ರಚನೆ ಅಂದರೆ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂಡರಲ್ಲಿ ಈ ಒಂದು ಝೋನಲ್ ಕೌನ್ಸಿಲನ್ನು ರಚನೆ ಮಾಡಲಾಯಿತು. ಈ ಝೋನಲ್ ಕೌನ್ಸಿಲ್ಗೆ ಯಾರು ಚೇರ್ಮನ್ ಆಗಿರ್ತಾರಪ್ಪ ಅಂದರೆ ಹೋಮ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಇದು ಝೋನಲ್ ಕೌನ್ಸಿಲ್ಸ್ ಏನಪ್ಪ ಅಂದರೆ ಸ್ಟ್ಯಾಟ್ಯೂಟರಿ ಬಾಡಿ, ಅಂದರೆ ಶಾಸನೀಯ ಅಂದರೆ ಸ್ಟ್ಯಾಟ್ಯೂಟರಿ ಬಾಡಿಯಾಗಿದೆ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಹೇಳ್ಬೋದಪ್ಪ ಅಂದರೆ ಇದು ಝೋನಲ್ ಕೌನ್ಸಿಲ್ ಯಾವುದೇ ರೀತಿಯಾಗಿರುತ್ತಪ್ಪ ಅಂದರೆ ನಾರ್ತು, ಸೌತು ಮತ್ತು ಈಸ್ಟು, ವೆಸ್ಟ್ ಮತ್ತು ಸೆಂಟ್ರಲ್ಲು, ಅಂದರೆ ವಲಯವಾರು ಝೋನಲ್ ಕೌನ್ಸಿಲ್. ವಲಯವಾರು ಯಾಕಪ್ಪ ಅಂದರೆ ಈ ಪ್ರಾದೇಶಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ಭಾರತ ಅತ್ಯಂತ ದೊಡ್ಡ ದೇಶ ಆಗಿರೋದ್ರಿಂದ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಭೇದಗಳು ಇರುತ್ತೆ. ಅದರಿಂದ ಒಂದೊಂದು ಝೋನಲ್ಲೂ ಕೂಡ ಒಂದೊಂದು ಸಮಿತಿಯನ್ನು ಕೌನ್ಸಿಲನ್ನು ನೇಮಕ ಮಾಡಿ ಅದ್ರ ಮುಖಾಂತರ ಆ ಒಂದು ವಲಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರನೇ ಈ ಝೋನಲ್ ಕೌನ್ಸಿಲ್ನ ರಚನೆ ಮಾಡಲಾಗಿದೆ. ಇನ್ನು ನಮಗೆ ಯಾವುದನ್ನು ಬಿಟ್ಟಿದ್ದೀವಿ? ನಾರ್ತ್ ಈಸ್ಟನ್ನು ಬಿಟ್ಟಿದ್ದೀವಿ. ಅಂದರೆ ಈಶಾನ್ಯ ರಾಜ್ಯಗಳ ಬಗ್ಗೆ ನಾವು ಝೋನಲ್ ಕೌನ್ಸಿಲ್ನ ಯಾವಾಗಪ್ಪ ಮಾಡಿದ್ವಿ ಅಂದರೆ 1971ರಲ್ಲಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆ್ಯಕ್ಟನ್ನು ಪಾರ್ಲಿಮೆಂಟ್ ಪಾಸ್ ಮಾಡುತ್ತೆ. ಅದರ ಮುಖಾಂತರ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಕೂಡ ಏನಾಗುತ್ತೆ? ರಚನೆ ಆಗತ್ತೆ. ಓಕೆ, ಇನ್ನು ಲಾಸ್ಟ್ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ ಯಾವುದಪ್ಪ ಅಂದರೆ ವಿಚ್ ಆಮ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರೀಪ್ಲೇಸ್ಡ್ ದ ವರ್ಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ with armed rebellion. ಓಕೆ, ಇನ್ ರೆಸ್ಪೆಕ್ಟ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಆಂತರಿಕ ಕಲಹ ಎಂಬ ಪದಕ್ಕೆ ಬದಲಾಗಿ ಶಸ್ತ್ರಾಸ್ತ್ರ ದಂಗೆ ಎಂಬ ಪದವನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಯಾವ ಸಂವಿಧಾನದ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ? ಅಂದರೆ ನಿಮ್ಗೆ ಈ ಪ್ರಶ್ನೆಯಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು. ಅಂದರೆ ತುರ್ತು ಪರಿಸ್ಥಿತಿ ನಿಮ್ಗೆ ಗೊತ್ತಿರಬೇಕು 352, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 356, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರೀತಾರೆ, ಪ್ರೆಸಿಡೆಂಟ್ ರೂಲ್ ಅಂತ ಕರೀತಾರೆ. ಅದಾದಮೇಲೆ ಆರ್ಥಿಕ ಎಮರ್ಜೆನ್ಸಿ 360, ಆರ್ಟಿಕಲ್ 362ರಲ್ಲಿ ನಾವು ಈ ಒಂದು ತುರ್ತು ಪರಿಸ್ಥಿತಿಯನ್ನು ನಾವು ಏರ್ಬೋದು. ಅಂದರೆ 352, 356, 360ರ ಅಡಿಯಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಏರ್ಬೋದು. ಅದು ಕೇಂದ್ರ, ರಾಜ್ಯ ಮತ್ತು ಆರ್ಥಿಕವಾಗಿ. ಓಕೆ, ಅದಾದಮೇಲೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಆಂತರಿಕ ಕಲಹಕ್ಕೆ ಬದಲಾಗಿ ಆರ್ಮ್ಡ್ ರೆಬಿಲಿಯನ್ ಅಂದರೆ ಶಸ್ತ್ರಾಸ್ತ್ರ ದಂಗೆ ಆದಾಗ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬೋದು ಅಂತ ಯಾವ ಒಂದು ತಿದ್ದುಪಡಿ ಅಂದರೆ ಅದು 44ನೇ ತಿದ್ದುಪಡಿ. 1978ರಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತರಲಾಗುತ್ತೆ. ಹಾಗಾದರೆ ಆಗ ಯಾರು ಈ ಒಂದು ರಾಷ್ಟ್ರಪತಿಗಳಾಗಿದ್ರಪ್ಪ
ಒಂದು ಎಮರ್ಜೆನ್ಸಿ ಇದು ಮಾಡಿದಾಗ ಅಂದರೆ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು. ಓಕೆ, ಇಷ್ಟು ಹೇಳ್ತಾ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ 26ರಿಂದ 50 ಪ್ರಶ್ನೆಗಳವರೆಗೂ ಕೂಡ ಆಯಿತು. ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ಈ ವಿಡಿಯೋನ ಕೇಳಿದ್ದಕ್ಕೆ. ನೀವು ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಒಂದು ಎಫರ್ಟ್, ಈ ಒಂದು ಶ್ರಮ ಎಲ್ಲರೂ ಕೂಡ ಸೇರಲಿ ಅಂತ, ಎಲ್ಲರಿಗೂ ಕೂಡ ಉಪಯೋಗಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ನೀವು ಕೂಡ ನಿಮ್ಮ ಕಾಮೆಂಟನ್ನು ತಿಳಿಸಿ. ಇನ್ನು ಏನಾದರೂ ಹೆಚ್ಚಾಗಿ ಏನಾದರೂ ಸೇರಿಸ್ಬೇಕಾ ಅಥವಾ ಜಾಸ್ತಿ ಸಮಯ ತಗೊಳ್ತಾ ಇದೆಯಾ ಏನು ವಿಡಿಯೋ ಮಾಡೋದಕ್ಕೆ. ಅಂದರೆ ಜಾಸ್ತಿ ಸಮಯ ಅಂದರೆ ಯಾಕಪ್ಪ ಅಂದರೆ ಜಾಸ್ತಿ ವಿಷಯಗಳನ್ನು ಹೇಳಬೇಕು ಅಂದರೆ ಜಾಸ್ತಿ ಸಮಯ ಆಗೇ ಆಗುತ್ತೆ. ಅದರಿಂದ ಸ್ವಲ್ಪ ಜಾಸ್ತಿ ಸಮಯ ಆಗುತ್ತೆ. ನೀವು ಕೂಡ ಸಾಕಷ್ಟು ವಿಷಯನ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಕಾಮೆಂಟನ್ನು ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಧನ್ಯವಾದಗಳು.